ದ್ವೀಪಗಳಾಗ್ತಾ ಸಾಗುತ್ತಿರುವ ಈ ಕಾಲದಲ್ಲಿ ಮತ್ತೆ ಈ ಎರಡು ಜ್ಞಾನಶಿಸ್ತುಗಳ ನಡುವೆ ಕೂಡಿಕೊಳ್ಳುವಿಕೆ ಸಂವಾದ ನಡೆಯಬೇಕು ಎನ್ನುವ ಒಂದು ಮಹತ್ತರ ಉದ್ದೇಶವನ್ನಿಟ್ಟುಕೊಂಡು ಈ ವಿಚಾರ ಸಂಕಿರಣವನ್ನು ಪ್ರೊಫೆಸರ್ ಬಾರ್ಕೂರ್ ಉದಯ್ ಮತ್ತು ಇತಿಹಾಸ ವಿಭಾಗ ಇಲ್ಲಿ ಹಮ್ಮಿಕೊಂಡಿದೆ. ಅದಕ್ಕೆ ಮೊದಲಿಗೆ ಅವರಿಗೆ ಗೌರವದ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ಈ ವಿಚಾರಗೋಷ್ಠಿಯನ್ನು ನಾವು ಹಾಡಿನ ಮೂಲಕ ಆರಂಭಿಸ್ತಾ ಇದ್ದೇವೆ. ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳಾದ ಪವಿತ್ರ, ಫಾತಿಮಾ, ಅರ್ಪಿತಾ ಮತ್ತು ಸವಿತಾ ಇವರಿಂದ ಇದೀಗ ಹಾಡು. ವಂದನೆಗಳು ವಿದ್ಯಾರ್ಥಿಗಳಿಗೆ. ಇದೀಗ ಇತಿಹಾಸ ವಿಭಾಗದ ಅಧ್ಯಕ್ಷರು, ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರು ಆಗಿರುವ ನಮ್ಮ ಕರಾವಳಿಯಲ್ಲಿ ಕರಾವಳಿಯ ಚಾರಿತ್ರಿಕ ಸಂಶೋಧನೆಯನ್ನು ಉಂಟದರಲ್ಲಿ ಬಹಳ ಮಹತ್ವದ ಹೆಸರು. ತಮ್ಮ ವಿಶಿಷ್ಟ ಚಿಂತನ ಕ್ರಮದ ಮೂಲಕ ಇದಕ್ಕೊಂದು ಹೊಸ ನೆಲೆಯನ್ನು ಒದಗಿಸಿಕೊಟ್ಟಿರುವವರು ಪ್ರೊಫೆಸರ್ ಉದಯ್ ಬಾರ್ಕೂರ್ ಅವರು. ನಮ್ಮ ವಿಭಾಗ ಮತ್ತು ಚರಿತ್ರೆ ವಿಭಾಗ ಬೇರೆ ಬೇರೆ ಕಟ್ಟಡ ಇದ್ದರೂ ಕೂಡ ತುಂಬ ಹತ್ತಿರ ಇದೆ. ಆ ವಿಭಾಗದ ಜೊತೆಗೆ ಈ ವಿಭಾಗದ ಜೊತೆಗೆ ಆ ವಿಭಾಗಕ್ಕೆ ನಿಕಟವಾದ ಸಂಬಂಧ ಇರುವುದನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಇದೀಗ ಪ್ರೊಫೆಸರ್ ಬಾರ್ಕೂರ್ ಉದಯ್ ಅವರಿಂದ ಆಗಮಿಸಿದ ಅತಿಥಿಗಳ ಸ್ವಾಗತ, ಪ್ರಾಸ್ತಾವಿಕ ಕೆಲವು ಮಾತುಗಳೊಂದಿಗೆ. ಸ್ನೇಹಿತರೆ, ಬಹಳ ವಿಶಿಷ್ಟವಾದಂಥ ಒಂದು ಸಂದರ್ಭದಲ್ಲಿ ಇತಿಹಾಸ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಚರಿತ್ರೆ ಮತ್ತು ಸಾಹಿತ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ 2 ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನನ್ನ ಸ್ನೇಹಿತರ ಜೊತೆಗೆ ಒಂದು ಮಾತನ್ನು ಪದೇ ಪದೇ ಹಂಚಿಕೊಂಡಿರುವಂಥದ್ದು ಏನು ಅಂತಂದರೆ, ಇತ್ತೀಚೆಗೆ ನಾನು ನನ್ನ ಸ್ನೇಹಿತರು ಕರ್ನಾಟಕದ ಉದ್ದಗಲಕ್ಕೂ ಓಡಾಡ್ತಾ ಇರುವ ಸಂದರ್ಭದಲ್ಲಿ ಅಂದುಕೊಂಡಿರುವಂಥದ್ದು, ಚರಿತ್ರೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಾಹಿತ್ಯವನ್ನು ಬಿಟ್ಟು ನಮಗೆ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರಿಗೂ ಅರಿವಾಗಿದೆ. ನಮ್ಮ ಸ್ನೇಹಿತರಾಗಿರುವಂಥ ವಸು ಮಳ್ಳಿಯವರು ನಮ್ಮ ಜೊತೆಗೆ ಇವತ್ತಿಲ್ಲ. ಆದರೆ ಹೊಸ ಬಗೆಯ ಚಿಂತನೆ ಜೊತೆಗೆ ಸಾಹಿತ್ಯದ ಜೊತೆಗೆ ಸಮ್ಮಿಲನ ಮಾಡುವಂಥ ಚರಿತ್ರೆಯ ವಾದವನ್ನು ಅವರು ಒಂದಷ್ಟು ದಿನ ಕರ್ನಾಟಕದ ಉದ್ದಕ್ಕೂ ಪರಿಚಯ ಮಾಡ್ತಾ ಬಂದಿದ್ದರು. ನಾವು ನನ್ನ ಸ್ನೇಹಿತರು ಎಲ್ಲರೂ ಒಟ್ಟು ಸೇರಿಬಿಟ್ಟು ಇದೇ ಕೆಲಸವನ್ನು ಮುಂದುವರಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ತೀರಾ ಇತ್ತೀಚಿನವರೆಗೆ ಅಂದುಕೊಂಡಿರುವಂಥದ್ದು, ನಮ್ಮಲ್ಲಿರುವಂಥ ಅನೇಕ ವಿಭಾಗಗಳು ಮತ್ತು ಆ ವಿಭಾಗದಲ್ಲಿ ಸಂಶೋಧನೆ, ಅಧ್ಯಾಪನ ಮತ್ತು ಓದನ್ನು ಅನುಸರಿಸಿಕೊಂಡು ಬಿಟ್ಟು ಬಂದವರು ಎಲ್ಲ ಒಂದು ಕಡೆ ದ್ವೀಪಗಳಾಗಿ ಬೆಳೀತಾ ಇದ್ದೀವಿ ಅಂತಕ್ಕಂಥ ನನಗೆ ಮನನ ಆಗ್ತಾಯಿತ್ತು. ಹಾಗಾಗಬಾರದು ಅನ್ನುವಂಥದ್ದು ನನ್ನ ಮತ್ತು ನನ್ನ ಸ್ನೇಹಿತರ ಒಂದು ಆಶಯ ಕೂಡ.
ಇವತ್ತಿನ ದಿವಸ ಚರಿತ್ರೆಯ ವಿದ್ಯಾರ್ಥಿಗಳು ಮತ್ತು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದಷ್ಟು ಮಂದಿ ಸಂಶೋಧಕರು, ಚಿಂತಕರು ಮತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಆ ಶಿಸ್ತಿನಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ವಿದ್ವಾಂಸರು ಇವತ್ತು ಮತ್ತು ನಾಳೆ ಬಹಳ ಮುಖ್ಯವಾದಂತಹ ಅಕಾಡೆಮಿಕ್ ಇಂಟರ್ವೆನ್ಷನ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಆಗಬೇಕು ಕೂಡ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಸಂಶೋಧನೆ ವಿಚಾರ ಬಂದಾಗ ಅದು ಯಾವುದೋ ಒಂದು ದಿಕ್ಕನ್ನ ತೆಗೆದುಕೊಂಡು ಹೋಗ್ತಾ ಇದೆ. ನನ್ನಂಥವರಿಗೆ ಅಥವಾ ನನ್ನ ಅನೇಕ ಸ್ನೇಹಿತರಿಗೆ ಇದು ಬಹಳ ನೋವಿನ ಸಂಗತಿ ಕೂಡ. ನಮ್ಮ ಇತಿಹಾಸದ ವಿದ್ಯಾರ್ಥಿಗಳು, ಸಾಹಿತ್ಯದ ವಿದ್ಯಾರ್ಥಿಗಳು ಆಯಾಯ ಶಿಸ್ತಿನ ಅಂಬಾಸಿಡರ್ ಆಗಬೇಕು ಅನ್ನೋದು ನನ್ನ ಮತ್ತು ನನ್ನ ಸ್ನೇಹಿತರ ಕನಸು ಕೂಡ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಇತಿಹಾಸ ವಿಭಾಗ ಸಾಹಿತ್ಯದ ವಿದ್ಯಾರ್ಥಿಗಳ ಜೊತೆಗೆ ನಾವು ತೊಡಗಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕನ್ನಡ ವಿಭಾಗದಲ್ಲಿ ಇದನ್ನ ಬಹಳ ಕಾಂಪ್ಯಾಕ್ಟ್ ಆಗಿರುವಂತಹ ಈ ಜಾಗೃತಿ ಒಳಗಡೆ ನಾವು ಹಮ್ಮಿಕೊಂಡಿದ್ದೀವಿ. ನನಗೆ ಈ ತರದ ಅಕಾಡೆಮಿಕ್ ಎಕ್ಸಸೈಸ್ ಅನ್ನುವಂಥದ್ದು 1,000 ಜನಗಳನ್ನು ಒಟ್ಟುಗೂಡಿಸಿ ನಡೆಸಬಹುದಾದಂತಹ ಸಂವಾದ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಮತ್ತು ನನ್ನ ಸ್ನೇಹಿತರು ಟಿ.ಪಿ. ವಿಜಯ್ ಅವರು ಆಕ್ಸ್ಫರ್ಡ್ನಲ್ಲಿರುವಾಗ ನಾವು ನೋಡಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಮಾಡಿದ ಸಂದರ್ಭದಲ್ಲಿ ಅಬ್ಬಬ್ಬಾ ಅಂತಂದ್ರೆ 15 ಮಂದಿ ಇದ್ದಿರುವಂತ ಒಂದು ಜಾಗದ ಒಳಗಡೆ ನಿರಂತರವಾದಂತಹ ಅಕಾಡೆಮಿಕ್ ಎಕ್ಸಸೈಸ್ ಅನ್ನು ಮಾಡಿರೋದು ನಾನು ಕಂಡಿದ್ದೇನೆ. ಆ ಥರ ಒಂದು ಕಾಂಪ್ಯಾಕ್ಟ್ ಆದಂತಹ ಆಡಿಯನ್ಸ್ ನ ಜೊತೆಗೆ ನಾವು ಮಾತಾಡಿದರೆ ನಾವು ಹೇಳಬೇಕಾಗಿರುವಂಥದ್ದು ಅವರಿಗೆ ತಲುಪುತ್ತದೆ ಅನ್ನುವಂಥದ್ದು ನನ್ನದು ಒಂದು ಕನಸು ಕೂಡ. ಇವತ್ತು ಮತ್ತೆ ನಾಳಿನ ದಿವಸದಲ್ಲಿ ನಡೆಯುವಂತಹ ಒಟ್ಟು ಚರ್ಚೆಗಳು ಕೂಡ ಬಹಳ ಸೀಮಿತ ಒಂದು ವಲಯದ ಒಳಗಡೆ ಅದು ಹರಿದಾಡ್ತದೆ ಮತ್ತು ಇದರಲ್ಲಿ ಪಾಲ್ದಾರರಾದಂಥ ನಿಮ್ಮಂಥ ಮನಸ್ಸುಗಳಿಗೆ ಅದು ತಲುಪ್ತದೆ ಅಂತಕ್ಕಂಥ ನನಗೆ ಬಹಳ ಮುಖ್ಯವಾಗಿ ಬಿಟ್ಟು ಎಳೆಯ ವಿದ್ಯಾರ್ಥಿಗಳು, 2ನೇ ವರ್ಷದಲ್ಲಿ ಇದ್ದಿರುವಂಥ ವಿದ್ಯಾರ್ಥಿಗಳು ಇನ್ನೊಂದು ಎರಡು ತಿಂಗಳಲ್ಲಿ ಹೊಸ ಬದುಕನ್ನು ಕಟ್ಟುವಂತ ಕಾಯಕದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೊದಲೇ ವರ್ಷದ ವಿದ್ಯಾರ್ಥಿಗಳು ಇನ್ನೊಂದು ವರ್ಷ ಈ ಕ್ಯಾಂಪಸ್ನ ಒಳಗಡೆ ಓಡಾಡ್ತಾ ಇದ್ದಾರೆ. ಓಡಾಡ್ತಾನೆ ನಾವು 2 ದಿವಸದಲ್ಲಿ ನಡೆಸ್ತಿರುವಂತಹ ಈ ಚರ್ಚೆ ಅವ್ರ ಮನಸ್ಸಿನ ಒಳಗೆ ರಕ್ತಗತವಾಗಿ ಬಿಟ್ಟು ನಡೆದು ಹೌದಂತಾದರೆ ಅವರು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡುವಂತಹ ಸಂಶೋಧನೆ ಆಗಿರ್ಬಂತು ಅಥವಾ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಅವರು ಚಿಂತಿಸುವಂತ ವಿಷಯಗಳು ಹೆಚ್ಚು ಅವರನ್ನ ಮನುಷ್ಯರನ್ನಾಗಿ ಬಿಟ್ಟು ಮಾಡುತ್ತೆ ಅನ್ನುವಂಥದ್ದು ಒಂದು ಕನಸು ನನ್ನ ಈ 2 ದಿವಸದ ಕಾರ್ಯಕ್ರಮದ ಜೊತೆಗೆ ಅನಾವರಣಗೊಳ್ಳುತ್ತದೆ ಅಂತಕೊಂಡು ನಾನು ತಿಳ್ಕೊಳ್ತೇನೆ. ಹೀಗಿದೊಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಬಿಟ್ಟು ಅಂದಾಗ ನಾನು ಆಯ್ದ ಕೆಲವು ವ್ಯಕ್ತಿಗಳನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಬಹುಶಃ ಆಯ್ಕೆ ಮಾಡಿಕೊಂಡಿರುವಂಥ ಬಹುತೇಕ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಕನ್ನಡ ಜಗತ್ತಿನಲ್ಲಿ ಗುರುತಿಸಿಕೊಂಡವರು, ಇತಿಹಾಸ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ಪ್ರೊಫೆಸರ್ ಸುರೇಂದ್ರ ಅವರು ನಮ್ಮ ಮೇಸ್ಟ್ರು, ಇತಿಹಾಸ ವಿಭಾಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವರ್ಷಗಳಷ್ಟು ಕಾಲ ನಮ್ಮ ಕ್ಯಾಂಪಸ್ನ ಇತಿಹಾಸ ವಿಭಾಗದಲ್ಲಿ ಕಾಲ ಕಳೆದವರು. ನಮ್ಮಂಥ ಅನೇಕ ವಿದ್ಯಾರ್ಥಿಗಳಿಗೆ ಅವರು ದಿಕ್ಸೂಚಿಯಾದವರು, ನಮ್ಮ ಬದುಕಿಗೆ ಮುನ್ನುಡಿ ಬರೆದವರು. ಬಹುಶಃ 2016 ಮತ್ತು 2017 ಅಕಾಡೆಮಿಕ್ ವರ್ಷಗಳಲ್ಲಿ ಸುರೇಂದ್ರ ಅವರು ಬಹುಶಃ ವಿದ್ಯಾರ್ಥಿಗಳ ಜೊತೆಗೆ ಗುರುತಿಸಿಕೊಂಡು ಮಾತನಾಡಿ ಅವ್ರ ಜೊತೆಗೆ ಕಾಲ ಕಳೆಯುತ್ತಿರುವಂಥದ್ದು ಬಹುಶಃ ಇದು 3ನೇ ಬಾರಿ ಅಂತ ಅನಿಸ್ತದೆ. ಒಂದು ಫ್ರೀಡಮ್ 70 ಅನ್ನುವಂಥ ಕಾರ್ಯಕ್ರಮದಲ್ಲಿ ಮಂಗಳ ಸಭಾಂಗಣದಲ್ಲಿ ಸುಮಾರು 800 ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಹಳ ಅಭೂತಪೂರ್ವವಾದಂಥ 1857ರ ದಂಗೆಯ ಕುರಿತು ಅವರು ಮಾತಾಡಿದ ನಂತರ ಅವರನ್ನ ಸುತ್ತುವರಿದ ವಿದ್ಯಾರ್ಥಿಗಳು ಮಾತಾಡ್ತಾನೆ ಅವ್ರ ಕ್ಯಾಂಪಸ್ ಬಿಟ್ಟು ಹೋಗುವಾಗ ಸುಮಾರು 1 ಗಂಟೆ 38 ನಿಮಿಷ ಆಗಿತ್ತು. ಆ ನಂತರದ ದಿನಗಳಲ್ಲಿ ವಿವೇಕಾನಂದ ಜಯಂತಿ ಸಂದರ್ಭದಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಇಂಟೆಲೆಕ್ಚುವಲ್ ಡಿಸ್ಕೋರ್ಸ್ ಅನ್ನು ನಮ್ಮ ಮುಂದೆ ಇಟ್ಟಿದ್ರು, ಅದೇ ಮಂಗಳ ಸಭಾಂಗಣದಲ್ಲಿ. ಬಹುಶಃ ಇವತ್ತು ಬಹಳ ವಿಶೇಷವಾದಂಥ ದಿನ ಅವರಿಗೆ. ಇತಿಹಾಸ ಮತ್ತು ಸಾಹಿತ್ಯವನ್ನು ಹೆಚ್ಚು ಪ್ರೀತಿಸುವಂಥ ವ್ಯಕ್ತಿ ಪ್ರೊಫೆಸರ್ ಸುರೇಂದ್ರ ಅವರು ತಮ್ಮ ಆಲೋಚನೆಯನ್ನ ನೇರವಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರೇಕ್ಷಕರ ಜೊತೆಗೆ ಹಂಚಿಕೊಳ್ಳುವುದು ಮಾತ್ರ ಅಲ್ಲ, ಅವ್ರ ಜೊತೆಗೆ ನೇರವಾಗಿ ಸಂವಾದದಲ್ಲಿ ಪಾಲ್ಗೊಳ್ತಾರೆ. ಬಹುಶಃ ಇವತ್ತು
ಮಧ್ಯಾಹ್ನ 1:15 ಜೊತೆಗೆ ನಿಮಿಷದವರೆಗೆ ನಮ್ಮ ಜೊತೆಗೆ ನಿರಂತರವಾಗಿ ಮಾತಾಡಲಿಕ್ಕಿದ್ದಾರೆ. ಹೀಗಿದ್ದೊಂದು ಸಂದರ್ಭವನ್ನು ನಾನು ಬೇಕಂತಲೇ ಸೃಷ್ಟಿ ಮಾಡಿಕೊಂಡಿದ್ದೆ. ಯಾಕಂದ್ರೆ ನಾನು ಮುಂದೆ ಕುಳಿತುಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು ಮುಂದಿನ ದಿನ ನಿಮ್ಮ 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 ಕ್ಷೇತ್ರದಲ್ಲಿ ನೀವೆಲ್ಲರೂ ಆಯಾಯ ಶಿಸ್ತಿನ ಅಂಬಾಸಿಡರು ರಾಯಭಾರಿಗಳ ಆಗ್ತೀರಿ. ಹಾಗೆ ರೂಪಿಸುವಂಥ ಜವಾಬ್ದಾರಿ ಬಹುಶಃ ಪ್ರೊಫೆಸರ್ ಸುರೇಂದ್ರ ಅವರು ಮತ್ತು ವಿವೇಕ ರೈ ಅವರ ಜವಾಬ್ದಾರಿ ಇದೆ ಅಂತ ನಾನು ಅಂದುಕೊಂಡ್ಬಿಟ್ಟು ಇವತ್ತು ಅವರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ ಈ ವೇದಿಕೆಯ ಮೂಲಕ. ಇತಿಹಾಸ ಅನ್ನುವಂಥ ಶಿಸ್ತಿನಲ್ಲಿ ತನ್ನ ಅಧ್ಯಾಪನ ವೃತ್ತಿಯನ್ನು ಆರಂಭ ಮಾಡಿ ಇತಿಹಾಸ ಶಿಸ್ತನ್ನು ಅವರು ಬಹಳ ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಬಹುಶಃ ನನ್ನ ಕ್ಯಾಂಪಸ್ನಲ್ಲಿ ನಾನು ಕಂಡಿರುವಂಥದ್ದು ಬಹಳ ವಿಶಿಷ್ಟವಾದಂಥ ವ್ಯಕ್ತಿ. ಅವ್ರ ಮನೆಗೆ ಹೋಗ್ಬೇಕು, ನಾನು ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತೇಳಿ ಅವರಿಗೆ ಆಶ್ವಾಸನೆ ಕೊಟ್ಟಿಲ್ಲ. ಯಾಕೆಂತಂದ್ರೆ ಬಹುಶಃ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪನ ವೃತ್ತಿ ಮಾಡಿರುವಂತಹ ಒಬ್ಬ ವ್ಯಕ್ತಿ ಬಹುಶಃ ನಮ್ಮ ಲೈಬ್ರರಿಗೆ ಹೋಲಿಸಿದ್ರೆ ಆ ನಂತರದ ಒಂದು ಪರ್ಸನಲ್ ಲೈಬ್ರರಿ ಅಂತ ಕಟ್ಟಿಕೊಂಡಿರುವಂಥದ್ದು ಪ್ರೊಫೆಸರ್ ಸುರೇಂದ್ರ ಅವರು. ಆ ಥರದ ಒಂದು ಮುನ್ನುಡಿಯನ್ನು ನನ್ನಂಥ ವಿದ್ಯಾರ್ಥಿಗಳಿಗೆ ಟಿ.ಪಿ. ವಿಜಯ ಅಂತ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವರು ಪರಿಚಯ ಮಾಡಿಸಿದವರು. ಸೊ ಹಾಗಾಗಿ ಅವರನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರನ್ನು ಜಾಸ್ತಿ ನಾನು ಪರಿಚಯ ಮಾಡಬೇಕಾಗಿಲ್ಲ. ಕರಾವಳಿ ಭಾಗದಲ್ಲಿ ಅತ್ಯಂತ ಏರು ದನಿಯಲ್ಲಿ ಇತಿಹಾಸ ಬಂದಾಗ ಯಾವುದೇ ಮುಲಾಜಿಲ್ಲದೆ ಕಾಂಪ್ರಮೈಸ್ ಇಲ್ಲದೆ ತನ್ನ ನೇರ ನುಡಿಯನ್ನು ಹೇಳ್ಕೊಂಡ್ಬಿಟ್ಟು ಬಂದವರು. ನಿರ್ಭೀತಿಯಿಂದ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡವರು. ಆ ನೆಲೆಯಲ್ಲಿ ಬಹುಶಃ ಇತಿಹಾಸ ಎಂಬ ಶಿಸ್ತನ್ನು ಗೌರವಿಸಿದವರು, ಪ್ರೀತಿಸಿದವರು ಮತ್ತು ಅದಕ್ಕೆ ಗೌರವವನ್ನು ತಂದುಕೊಟ್ಟರು. ಇತಿಹಾಸ ವಿಭಾಗದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಇತಿಹಾಸ ವಿಭಾಗ ಮತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರ ಪರವಾಗಿ ಅವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾನೆ. ಅವರಿಗೆ ತುಂಬು ಹೃದಯದ ಸ್ವಾಗತ. ಎರಡನೇ ಅಪರೂಪದ ವಿದ್ಯಾರ್ಥಿ, ಇತಿಹಾಸದ ವಿದ್ಯಾರ್ಥಿ ಪ್ರೊಫೆಸರ್ ತಮ್ಮಣ್ಣ ಪೂಣಚ್ಚ ವಿಜಯ್, ಕೊಡಗಿನವರು. 1987ರಲ್ಲಿ ನಾನು ಇತಿಹಾಸ ವಿಭಾಗದ ವಿದ್ಯಾರ್ಥಿಯಾಗಿ ಸೇರ್ಪಡೆಗೊಂಡ ಸಂದರ್ಭದಲ್ಲಿ ಇತಿಹಾಸ ವಿಭಾಗದಲ್ಲಿ ಪದವಿಯನ್ನು ಪಡೆದು ಇತಿಹಾಸ ವಿಭಾಗದಿಂದ ಹೊರಗಡೆ ಹೋಗ್ಬೇಕಂತೇಳಿ ಹೇಳಿದವರು ಮತ್ತೆ ಪುನಃ ಒಳಗೆ ಬಂದರು ಸಂಶೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿ. ಬಹುಶಃ ನನಗೆ ನನ್ನ ವಿದ್ಯಾರ್ಥಿಗಳಿಗೆ ಮೊನ್ನೆ ಈ ಸೆಮಿನಾರ್ನ ತಯಾರಿ ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಅವರ ಹತ್ರ ಹೇಳ್ಕೊಂಡೆ. ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದವನು ತನ್ನ ಸಂಶೋಧನಾ ಕ್ಷೇತ್ರವನ್ನು ಹೆಂಗೆ ಪರಿಚಯ ಮಾಡಿಕೊಂಡು ಮತ್ತು ಆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸುವ ವಿಚಾರದಲ್ಲಿ ವಿಜಯ್ ಅಂತವ್ರನ್ನ ನೋಡಿ ಕಲಿಬೇಕು ಅನ್ನುವಂಥದ್ದು ನನ್ನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳಿದೆ. ಬಹುಶಃ ಕೊಡಗಿನ ಇತಿಹಾಸ ಬಂದ ಸಂದರ್ಭದಲ್ಲಿ ನನಗೆ ಅನಿಸುವಂಥದ್ದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವಷ್ಟು ಆಧಾರಗಳ ಸಾಮಗ್ರಿಗಳನ್ನು, ಆರ್ಕಿವಲ್ ಮೆಟೀರಿಯಲ್ಗಳನ್ನು ಅವರು ಸಂಗ್ರಹಿಸಿದರು. ಅದರ ಬಗ್ಗೆ ಬರೀತಾನೆ ಬಂದವರು. ಈ ಸಂದರ್ಭದಲ್ಲಿ ಬಹಳ ಬಹಳ ಮುಖ್ಯವಾದಂಥ ವಿಚಾರವನ್ನು ನಾನು ಹಂಚಿಕೊಳ್ಬೇಕು ವಿಜಯರ ಬಗ್ಗೆ. ನನ್ನ ಸ್ನೇಹಿತರು ಬೇರೆ, ಅಕಾಡೆಮಿಕ್ ವಿಚಾರ ಬಂದಾಗ ಸುರೇಂದ್ರ ಯಾರಾಗಲಿ ನಾನಾಗಲಿ ಟಿ.ಪಿ. ವಿಜಯ ಆಗಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಕೊಡೋದು ತಪ್ಪು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪ್ರವಾಚಕರಾಗಿ ತನ್ನ ಕಾರ್ಯಭಾರವನ್ನು ಆರಂಭ ಮಾಡಿದವರು, ಅಕಾಡೆಮಿಕ್ ಬದುಕನ್ನು ಆರಂಭ ಮಾಡಿದವರು. ಅದೇ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ಆ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಸುಮಾರು 3 ವರ್ಷಗಳಷ್ಟು ಕಾಲ ದುಡಿದವರು. ನನಗೆ ಅದಕ್ಕಿಂತಲೂ ಬಹಳ ಬಹಳ ಮುಖ್ಯವಾಗಿ ಅವರನ್ನ ನನಗೆ ನಿಮಗೆ ಪರಿಚಯ ಮಾಡಿಸ್ಬೇಕಾಗಿರುವಂಥದ್ದು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅವರು ದೂರಶಿಕ್ಷಣ ವಿಭಾಗದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ವಿಶೇಷವಾದಂಥ ಕಾಳಜಿ ಮೂಲಕ ಆ ವಿಭಾಗದ ಮೂಲಕ ಕನ್ನಡ ಜಗತ್ತಿಗೆ ಅವರು ಪರಿಚಯ ಮಾಡಿಸಿರುವಂತಹ ಇತಿಹಾಸ ವಿಶ್ವಕೋಶ, ಆ ನಂತರ ಅದನ್ನು ಬಿಡಿಯಾಗಿ ಬಿಟ್ಟು ಸುಮಾರು 8 ಸಂಪುಟಗಳನ್ನು ಕನ್ನಡ ಜಗತ್ತಿಗೆ ಅರ್ಪಣೆ ಮಾಡಬಹುದು. ಇವತ್ತಿನ ದಿವಸ ಕನ್ನಡ ಜಗತ್ತಿನಲ್ಲಿ ಇತಿಹಾಸದ ವಿದ್ಯಾರ್ಥಿಗಳಿಗೂ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಬೈಬಲ್ ಆಗಿಬಿಟ್ಟು ಲಭ್ಯ ಆಗಿರುವಂಥ ಒಂದು ಟೆಕ್ಸ್ಟ್ ಅಂತ ನಾನು ಬಜಾರ್ ಗೈಡಿಗೆ ಕಂಪೇರ್ ಮಾಡ್ತಾ ಇಲ್ಲ, ಅದೊಂದು ಉದ್ಗ್ರಂಥ ಅಂತ ನಾನು ಅಂದ್ಕೊಳ್ತೀನಿ. ಆ ಥರದ ಉದ್ಗ್ರಂಥ ಇವತ್ತು ಕನ್ನಡ ನಾಡಿನಲ್ಲಿ ಚಲಾವಣೆಯಲ್ಲಿದೆ ಅಂತಂದರೆ ಅದಕ್ಕೆ ಟಿ.ಪಿ. ವಿಜಯ ಅಂತವರ ದೂರದೃಷ್ಟಿ ಮತ್ತು ಕನ್ನಡ ನಾಡಿನಲ್ಲಿ ಇತಿಹಾಸ ಮತ್ತು ಕನ್ನಡ ಸಾಹಿತ್ಯದಲ್ಲಿ MA ಪದವಿಯನ್ನು ಪಡಿಬೇಕಂತ ಕನಸು ಕಾಣ್ತಿರುವವರಿಗೆ ಕೊಟ್ಟಿರುವಂತಹ ಕೈಬಿಡಿಗಳು. ಸೊ
ಸೊ ಆ ಕಾರಣಕ್ಕೆ ನನಗೆ ಬಹಳ ವಿಜಯ್ ಬಗ್ಗೆ ಸಂತೋಷ ಆಗುತ್ತೆ. ನಮ್ಮ ವಿಭಾಗದಲ್ಲಿ ಸಂಶೋಧನಾ ಕೆಲಸ ಮಾಡಿದ್ದು, ಅದಕ್ಕಿಂತಲೂ ಅವರ PhD ಥೀಸಿಸನ್ನು ಮೌಲ್ಯಮಾಪನ ಮಾಡಿದ್ದು ಮಾತ್ರ ಅಲ್ಲ, ಅವರ ಮೌಖಿಕ ಪರೀಕ್ಷೆಗೆ ನಮ್ಮ ವಿಭಾಗಕ್ಕೆ ಭೇಟಿ ಕೊಟ್ಟವರು ಖ್ಯಾತ ಇತಿಹಾಸಗಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಪ್ರೊಫೆಸರ್ ಬಿಪನ್ ಚಂದ್ರ ಅವರು. ಸುರೇಂದ್ರಯ್ಯರು TP ವಿಜಯ್ ಅವರ ಈ PhD ಮಹಾಪ್ರಬಂಧಕ್ಕೆ ಮೌಖಿಕ ಪರೀಕ್ಷಕರಾಗಿ ಬಿಟ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಬೇಕು ಬಿಪನ್ ಚಂದ್ರ ಅವರು ಅನ್ನೋ ಕಾರಣಕ್ಕಾಗಿ ಸುಮಾರು 6-8 ತಿಂಗಳಷ್ಟು ಡಿಲೇ ಮಾಡಿದರು ಅವರ ಮೌಖಿಕ ಪರೀಕ್ಷೆಗೆ. ಆ ಥರದ ಒಂದು ವ್ಯಕ್ತಿ ಮತ್ತು ಆ ಥರದ ಒಂದು ಪ್ರಬಂಧವನ್ನು ಮಂಡನೆ ಮಾಡಿರುವಂಥದ್ದು TP ವಿಜಯ್. ಆ ನಂತರ ಅವರ ಕ್ಷೇತ್ರವನ್ನು, ಅವರ ಸಂಶೋಧನೆ ವಿಸ್ತರಣೆ ಮಾಡ್ತಾನೆ. ಇನ್ಫ್ಯಾಕ್ಟ್ ನಾನು ಮತ್ತು TP ವಿಜಯ್ ಇಬ್ಬರು ಒಂದೇ ವರ್ಷದಲ್ಲಿ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ಬಹಳ ಪ್ರಸಿದ್ಧವಾಗಿರುವಂಥ ಪ್ರೊಫೆಸರ್ ಡೇವಿಡ್ ವಾಶ್ಬ್ರೂಕ್ ಅವರ ಜೊತೆಗೆ ನಾವು ಪೋಸ್ಟ್ ಡಾಕ್ಟರಲ್ ರಿಸರ್ಚನ್ನು ಮಾಡಿ ಆಕ್ಸ್ಫರ್ಡ್ನಿಂದ ನಾವು ವಾಪಸ್ ಬಂದವು. ಕೊಡಗಿನ ಇತಿಹಾಸದ ಬಗ್ಗೆ, ತಳ ಸಮುದಾಯಗಳ ಇತಿಹಾಸಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕಟಣೆ ಮಾಡ್ತಾನೆ, ಸಂಶೋಧನೆ ಮಾಡ್ಕೊಂಡ್ಬಿಟ್ಟು ನಮ್ಮ ಜೊತೆಗೆ ಇದ್ದವರು ಪ್ರೊಫೆಸರ್ TP ವಿಜಯ್ ಅವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಅವರು ಇವತ್ತು ವಹಿಸಿಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನೀವು ಮಾತಾಡಬೇಕು ಅಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಇವತ್ತಿನ ಸಂದರ್ಭದಲ್ಲಿ ಬಂದಿದ್ದಾರೆ. ಕನ್ನಡ ವಿಭಾಗ ಮತ್ತು ಇತಿಹಾಸ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನ ಸಹೋದ್ಯೋಗಿಗಳ ಪರವಾಗಿ TP ವಿಜಯ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಮತ್ತು ಹೃತ್ಪೂರ್ವಕವಾದಂಥ ಸ್ವಾಗತ. ನನ್ನ ಸ್ನೇಹಿತರು ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಈಗ ನಿಮ್ಮೆಲ್ಲರಿಗೂ ಗೊತ್ತಿದ್ದು ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕಾರ್ಯಭಾರವನ್ನು ವಹಿಸಿಕೊಂಡು ಅತ್ಯಂತ ಜಾಣತನದಿಂದ ಮತ್ತು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುವಂಥ ನಮ್ಮ ಕುಲಸಚಿವರು ಪ್ರೊಫೆಸರ್ KM ಲೋಕೇಶ್ ಅವರು. ಲೋಕೇಶ್ ಅವರು TP ವಿಜಯ್ ಅವರ ಹಾಗೆ ಕೊಡಗಿನವರು. ಮತ್ತು ಲೋಕೇಶ್ ಅವರು ಈ ವೇದಿಕೆ ಎಷ್ಟು ವಿಶಿಷ್ಟವಾಗಿದೆ ನೋಡಿ. ಗುರುಗಳ ಜೊತೆಗೆ 3 ಜನ ನಾವು ವಿದ್ಯಾರ್ಥಿಗಳಿದ್ದೀವಿ. ನಾವು 3 ಜನರು ಸೋಷಿಯಲ್ ಸೈನ್ಸನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಅಥವಾ ಇನ್ಯಾವುದೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮುಖಾಂತರ ಇತರ ಶಿಸ್ತಿನವರು ನೋಡುವ ಸಂದರ್ಭದಲ್ಲಿ ಇತಿಹಾಸಕ್ಕೆ ನಾವು 3 ಜನ ಗೌರವ ಹೆಂಗೆ ತಂದುಕೊಟ್ಟಿದ್ದೀವಿ ಮತ್ತು 3 ಜನ ನಾವು ಕಾಮನ್ವೆಲ್ತ್ ಫೆಲೋಶಿಪ್ ಹೋಲ್ಡರ್ಸ್. ಲೋಕೇಶ್ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ಬಿಟ್ಟು ಕೆಲಸ ಮಾಡಿದವರು. ನಾವಿಬ್ಬರು ಆಕ್ಸ್ಫರ್ಡ್ನಲ್ಲಿ ಕೆಲಸ ಮಾಡಿದವರು. ಸೊ ಸೋಷಿಯಲ್ ಸೈನ್ಸಿಗೂ ಜೀವಂತಿಕೆ ಇದೆ ಮತ್ತು ಸೋಷಿಯಲ್ ಸೈನ್ಸ್ನ ಆಯ್ಕೆ ಮಾಡ್ಕೊಂಡಿರುವಂಥ ನಿಮ್ಮಂಥ ವಿದ್ಯಾರ್ಥಿಗಳು ನೀವು ಹಿಂಜರಿಗಬೇಕಾಗಿಲ್ಲ. ನಿಮ್ಗೆ ಬಹಳ ದೊಡ್ಡ ಭವಿಷ್ಯವಿದೆ. ಸಮಾಜಮುಖಿಯಾಗಿ ಚಿಂತನೆ ಮಾಡಲಿಕ್ಕೆ ಮಾತ್ರ ಅಲ್ಲ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದು, ನಿಮ್ಮ ಶಿಸ್ತನ್ನು ಪ್ರೀತಿ ಮಾಡಿದ್ದು ಅಂತಂದರೆ ನಿಮಗೆ ಗೌರವ ಸಿಗುತ್ತೆ ಅನ್ನೋದಕ್ಕೆ ನಾವು 3 ಜನರು ಕಾರಣ. ಹಾಗಾಗಿ ಲೋಕೇಶ್ ಅವರು ಬಹಳ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಹರಿಪ್ರಸಾದ್ ಅವರು ಬಂದಿದ್ದಾರೆ. ಸೈನ್ಸ್ನ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಫೆಸ್ಟ್ ಅಂತ ಕಮ್ಮಿದ್ದಾರೆ, ಅಲ್ಲಿಗೂ ಹೋಗಬೇಕಾಗಿತ್ತು. ಇದರ ಮಧ್ಯದಲ್ಲಿ ತನ್ನ ಶಿಸ್ತು, ತನ್ನ ಪ್ರೀತಿಯ ಶಿಸ್ತು ಆಗಿರುವುದರಿಂದ ಇತಿಹಾಸ ವಿಭಾಗ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಸುಮಾರು 1 ವಾರದಿಂದ ನನ್ನ ವಿದ್ಯಾರ್ಥಿಗಳು ಹಿಂಗಿದ್ದೊಂದು ಚೌಕಟ್ಟಿನ ಕಾರ್ಯಕ್ರಮ, ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ಈ ಸಂದರ್ಭಕ್ಕೆ ಬಂದು ಮುಟ್ಟಿದೆ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳ ಕಾರಣ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಕನ್ನಡ ವಿಭಾಗದ ನನ್ನ ಎಲ್ಲ ಸಹೋದ್ಯೋಗಿಗಳು ಮತ್ತು ನನ್ನ ವಿಭಾಗದ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು, ಜೊತೆಗೆ ಮಾಧ್ಯಮದವರು ಸತೀಶ್ ಕೊಣಜಿ ಅವರು ಇಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಬಹಳ ಇಷ್ಟ ಆಗಿರುವಂಥದ್ದು ಅಂತಂದರೆ ಅವರು ನಮ್ಮ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಕೊಂಡವರು, ಗೌರವ ಪಾತ್ರ ಆದವರು. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ತಕ್ಷಣವೇ ಮಾಧ್ಯಮದ ಮೂಲಕ ಪ್ರಸರಣ ಮಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದವರು ಸತೀಶ್ ಕೊಣಜಿ ಅವರು ಮತ್ತು ಅವರ ಸ್ನೇಹಿತರು ಮಾಧ್ಯಮ ವರ್ಗದವರು. ವಿದ್ಯಾರ್ಥಿಗಳನ್ನು, ಮಾಧ್ಯಮದವರನ್ನು ಮತ್ತು ಎಲ್ಲ ನನ್ನ ಸ್ನೇಹಿತರನ್ನು, ಫೋಟೋಗ್ರಾಫರ್ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಮಧ್ಯಾಹ್ನದವರೆಗೆ ನಡೆಯುವಂಥ ಬಹುತೇಕ ಎಲ್ಲ ಸಂಭಾಷಣೆಗಳನ್ನು ಚಂದ್ರಶೇಖರ್ ಅವರು ಅದನ್ನು ದಾಖಲಿಸ್ತಾ ಇದ್ದಾರೆ, ಚಿತ್ರೀಕರಿಸ್ತಾ ಇದ್ದಾರೆ. ಯಾಕಂದರೆ ಅಂತಂದರೆ ಇವತ್ತು ಮತ್ತು ನಾಳೆ ನಡೆಯುವಂಥ ಈ 2 ಕಾರ್ಯಕ್ರಮದ
ಪ್ರಬಂಧ ಮಂಡನೆ ಆಗಿರುವಂಥ ಎಲ್ಲ ಪ್ರಬಂಧಗಳನ್ನು ನಾವು ಪ್ರಕಟ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಸೊ ಆ ಕಾರಣಕ್ಕೆ ಪ್ರೊಫೆಸರ್ ಸುರೇಂದ್ರ ಅವರು ಮತ್ತು BA ವಿವೇಕ ಅವರು ಇನ್ನೊಂದು 2ನೇ ಸೆಷನ್ಗೆ ನಮ್ಮ ಜೊತೆಗೆ ಸೇರ್ಪಡೆ ಆಗ್ತಾರೆ. ಅವರೆಲ್ಲ ಮಾತುಗಳನ್ನು ನಾವು ಚಿತ್ರೀಕರಣ ಮಾಡೋದು ಮಾತ್ರ ಅಲ್ಲ, ಅದನ್ನು ಪ್ರಕಟ ಮಾಡುವಂಥ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೇನೆ. ಸೊ ಇದಕ್ಕೆಲ್ಲ ಕಾರಣೀಕರ್ತರಾಗಿರುವಂಥದ್ದು ನನ್ನ ಸ್ನೇಹಿತರು ಆಗಿರುವಂಥ ಚಂದ್ರಶೇಖರ್ ಅವರು. ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಗಳು ಬಹಳ ಪ್ರೀತಿಯಿಂದ ನಾನು ಬರಮಾಡಿಕೊಳ್ತೇನೆ. ಕೊನೆಯದಾಗಿ ನಾನು ಮತ್ತೊಂದು ಹೇಳಬೇಕಾಗಿರುವಂಥದ್ದು ಧನಂಜಯ್ ಕುಂಬಳೆ ಅವರು ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡದ ವಿದ್ಯಾರ್ಥಿಗಳಿಗೆ ನಾನು ಪರಿಚಯ ಮಾಡಿಸಬೇಕಾಗಿಲ್ಲ. ಆಳ್ವಾಸ್ ಕಾಲೇಜಿನಲ್ಲಿ ಸುಮಾರು 10, 12, 15 ವರ್ಷಗಳಿಂದ ಆಳ್ವಾಸ್ ನುಡಿಸಿರಿ ಮತ್ತು ಆಳ್ವಾಸ್ ಅವರು ಹಮ್ಮಿಕೊಂಡಿರುವಂಥ ಭೌತಿಕ ಎಲ್ಲ ಸಾಂಸ್ಕೃತಿಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದಾರೆ. ಅದಕ್ಕಿಂತಲೂ ನನಗೆ ಅವ್ರ ಬಗ್ಗೆ ಬಹಳ ಪ್ರೀತಿ. ಯಾಕಂತಂದರೆ ನಮ್ಮ DSW ಕಾರ್ಯಕ್ರಮ ಮಾಡುವಾಗ ನನಗೆ ಈ ಥರದ ಕಾರ್ಯಕ್ರಮ ಮಾಡುವಾಗ ವೇದಿಕೆಯಲ್ಲಿ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲಿಯೂ ಅದು ಅಚ್ಚುಕಟ್ಟಿನಲ್ಲಿ ಆಗಬೇಕು. ಆ ಥರದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನನಗೆ ಬಹಳ ಹ್ಯಾಂಡಿಯಾಗಿ ಬಂದಿರುವಂಥದ್ದು ನನ್ನ ಸ್ನೇಹಿತರು ಧನಂಜಯ ಕುಂಬಳೆ. ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಕನ್ನಡ ಮತ್ತು ಇತಿಹಾಸ ವಿಭಾಗದ ಸಹೋದ್ಯೋಗಿಗಳ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾನೆ. ಈಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಗೆ ಪುಷ್ಪಗುಚ್ಛದ ಸಮರ್ಪಣೆಯ ಗೌರವ. ಈ ವಿಚಾರಗೋಷ್ಠಿಯ ಉದ್ಘಾಟನೆಗಾಗಿ ಆಗಮಿಸಿರುವ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾದ ಪ್ರೊಫೆಸರ್ B. ಸುರೇಂದ್ರ ರಾವ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಪ್ರೊಫೆಸರ್ ಬಾರ್ಕೂರ್ ಉದಯ್ ಸರ್ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಈ ವಿಚಾರ ಸಂಕಿರಣದ ಸಂಯೋಜಕರಾದ ಪ್ರೊಫೆಸರ್ ಉದಯ್ ಬಾರ್ಕೂರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ TP ವಿಜಯ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಪ್ರೊಫೆಸರ್ K. ಚಿನ್ನಪ್ಪಗೌಡ ಸರ್ ಇವರಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಕುಲಸಚಿವರಾದ ಪ್ರೊಫೆಸರ್ KM ಲೋಕೇಶ್ ಇವರಿಗೆ ಕನ್ನಡ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸೋಮಣ್ಣ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಬರಮಾಡಿಕೊಳ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸ್ವಾಗತ ಭಾಷಣವನ್ನು ಮಾಡಿದ ಈ ವಿಚಾರ ಸಂಕಿರಣದ ಸಂಯೋಜಕರಾದ ಪ್ರೊಫೆಸರ್ ಬಾರ್ಕೂರ್ ಉದಯ್ ಸರ್ ಅವರಿಗೆ ಪ್ರೊಫೆಸರ್ B. ಶಿವರಾಮ್ ಶೆಟ್ಟಿ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ನಮ್ಮ ಗೌರವವನ್ನು ಸಮರ್ಪಿಸಬೇಕು ಎಂದು ವಿನಂತಿಸ್ತಾ ಇದ್ದಾರೆ. ಈ ವಿಚಾರ ಸಂಕಿರಣದ ಉದ್ಘಾಟನೆಗೆ ಆಗಮಿಸಿದವರು ತಮಗೆ ಈಗಾಗಲೇ ಅವರ ವಿದ್ಯಾರ್ಥಿಯೂ ಆಗಿರುವ ಪ್ರೊಫೆಸರ್ ಉದಯ್ ಬಾರ್ಕೂರ್ ಅವರು ಪರಿಚಯದ ಮಾತುಗಳನ್ನು ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿದೆ, ನಮ್ಮ ನಾಡಿನ ಬಹಳ ಮಹತ್ವದ ಇತಿಹಾಸ ತಜ್ಞರು, ನೇರ ನಡೆ ನುಡಿಯ ವ್ಯಕ್ತಿತ್ವದವರು, ಪ್ರಸ್ತುತ ವಿಶ್ರಾಂತ ಪ್ರಾಧ್ಯಾಪಕರು. 1973ರಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಇತಿಹಾಸದ ಪಾಠ ಮಾಡುತ್ತಾ ವೃತ್ತಿ ಜೀವನವನ್ನು ಆರಂಭಿಸಿದವರು. ಬಳಿಕ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಂದು ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ ಅವರು ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ವ್ಯಕ್ತಿ. ಬಂಟ ಸಮುದಾಯದ ಕುರಿತು, ಅದರ ಚರಿತ್ರೆ ಮತ್ತು ಸಂಸ್ಕೃತಿಯ ಕುರಿತು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅವರು ರಚಿಸಿರುವ ಕೃತಿ ಬಹಳ ದೊಡ್ಡ, ಈ ನಾಡಿನ ಬಹಳ ದೊಡ್ಡ ಇತಿಹಾಸದ ಒಂದು ಕೃತಿಯಾಗಿ ನಮ್ಮೆದುರಿದೆ. ವೇಸ್ ಆ್ಯಂಡ್ ಬೈವೇಸ್ ಆಫ್ ಹಿಸ್ಟ್ರಿ ಇತ್ತೀಚೆಗೆ ಅವರದು ಬಿಡುಗಡೆಗೊಂಡಿರುವ, ಮಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ಬಿಡುಗಡೆಗೊಂಡಿರುವ ಕೃತಿ. ಕಲ್ಕತ್ತಾದಲ್ಲಿ ನಡೆದ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ಸಿನ ಒಂದು ಅಧಿವೇಶನದ ಅಧ್ಯಕ್ಷತೆಯ ಗೌರವವೂ ಕೂಡ ಅವರಿಗಿತ್ತು. ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕೂಡ ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ ಬಹಳ ದೊಡ್ಡ ಗ್ರಂಥಾಲಯ ಅವರ ಮನೆಯಲ್ಲಿ, ಬಹಳ ಓದಿನ ಹಸಿವುಳ್ಳ ಒಬ್ಬರು ಹಿರಿಯರು. ಇತ್ತೀಚೆಗೆ ಮೊನ್ನೆ ಶನಿವಾರ ತಾನೇ ಅವರು ತುಳು ಕವಿತೆಗಳ ಅನುವಾದ ಪ್ರೊಫೆಸರ್ K. ಚಿನ್ನಪ್ಪಗೌಡ ಸರ್ ಮತ್ತು ಸುರೇಂದ್ರ ಯಾರು ಜಂಟಿಯಾಗಿ ಅನುವಾದಿಸಿದ ಕೃತಿ ಲ್ಯಾಡ್ಲ್ ಇನ್ ಎ ಗೋಲ್ಡನ್ ಬೌಲ್ ಎನ್ನುವುದು ಕೂಡ ಮೊನ್ನೆ ತಾನೇ ಬಿಡುಗಡೆಗೊಂಡಿದೆ. ಹೀಗೆ ಈಗ ತುಳು ಕಥೆಗಳ ಅನುವಾದದ ಕಾರ್ಯದಲ್ಲೂ ಕೂಡ ಅವರು ಜಂಟಿಯಾಗಿ ತೊಡಗಿಕೊಂಡಿದ್ದಾರೆ. ಹೀಗೆ ಸಾಹಿತ್ಯ ಮತ್ತು ಚರಿತ್ರೆ ಎರಡರ ಜೊತೆಗೆ ನಿಕಟವಾದ ನಂಟಿರುವ ಹಿರಿಯರು ಈ ವಿಚಾರಗೋಷ್ಠಿಯನ್ನು ಉದ್ಘಾಟಿಸ್ತಾ ಇರೋದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ. ಅವರು ದೀಪ ಬೆಳಗಿಸುವುದರ ಮೂಲಕ ಈ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ದೀಪ ಬೆಳಗಿಸಿ ಈ 2 ದಿನಗಳ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ವಿಶ್ವವಿದ್ಯಾನಿಲಯದ ಅನೇಕ ಕಾರ್ಯಕ್ರಮಗಳು ಇವತ್ತು ಏಕಕಾಲದಲ್ಲಿ ನಡೀತಾ ಇವೆ ಬೇರೆ ಬೇರೆ ಕಡೆಗಳಲ್ಲಿ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ತುರ್ತು ನಮ್ಮ ಕುಲಸಚಿವರಿಗಿದೆ ಅಂತ ನಮಗೆ ಗೊತ್ತಿದೆ. ಅವರು ಬಿಡುವು ಮಾಡಿಕೊಂಡು ನಮ್ಮ ಜೊತೆಗೆ ಇರುವುದು ನಮಗೆ ಅತ್ಯಂತ ಸಂತೋಷದ ಸಂಗತಿ. ಇತಿಹಾಸದ ಪ್ರಾಧ್ಯಾಪಕರಾಗಿ, ಒಬ್ಬ ದಕ್ಷ ಆಡಳಿತಗಾರ ಕುಲಸಚಿವರಾಗಿ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇದೇ ಕಟ್ಟಡದಲ್ಲಿರುವ ಕೊಡವ ಅಧ್ಯಯನ ಪೀಠದ ಸಂಯೋಜಕರಾಗಿ ಅವರು ನಿರ್ವಹಿಸ್ತಾ ಇರತಕ್ಕಂಥ ಚರಿತ್ರೆಗೆ ಸಂಬಂಧಪಟ್ಟ, ಸಂಸ್ಕೃತಿಗೆ ಸಂಬಂಧಪಟ್ಟ ಮತ್ತು ಆಡಳಿತಾತ್ಮಕವಾದಂಥ ಕಾರ್ಯಗಳು ಅವೆಲ್ಲ ಎಲ್ಲರ ಗೌರವಕ್ಕೆ ಪಾತ್ರ ಆಗಿದೆ. ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವುದು ನಮಗೆ ಸಂತೋಷವನ್ನುಂಟು ಮಾಡಿದೆ. ಇದೀಗ ಅವರು ಶುಭಾಶಯದ ನುಡಿಗಳನ್ನು ನಮ್ಮ ಜೊತೆಗೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಚರಿತ್ರೆ ಮತ್ತು ಸಾಹಿತ್ಯ ಅನ್ನುವಂಥ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಷಯದ ಬಗ್ಗೆ ನಡೆಯಲಿರತಕ್ಕಂಥ ಈ ಒಂದು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ ನನ್ನ ಗುರುಗಳಾಗಿರ್ತಕ್ಕಂಥ ಎಲ್ಲರ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಸುರೇಂದ್ರ ಅವರೇ, ಮಿತ್ರ ವಿಜಯ್ ಅವರೇ, ಅದೇ ರೀತಿ ಈ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಉದಯರವರೇ, ಈ ಒಂದು ವಿಚಾರ ಸಂಕಿರಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು, ಚಿಂತನೆಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ದೂರದಿಂದ ಬಂದಿರತಕ್ಕಂಥ ನಮ್ಮ ಮಿತ್ರರಾಗಿರ್ತಕ್ಕಂಥ ಅಶ್ವತ್ಥನಾಥ್ ಅವರೇ, ಹಾಗೆ ಇತರ ಎಲ್ಲ ಪ್ರತಿನಿಧಿಗಳೇ, ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ, ಎಲ್ಲ ಗಣ್ಯರೇ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿ ಮಿತ್ರರೇ. ಪ್ರೊಫೆಸರ್ ಸುರೇಂದ್ರ ಅವರು ಕೂತಿದ್ದಾಗ ನಮ್ಮ ಎದುರು ಸಬ್ಜೆಕ್ಟ್ನ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಯಾವತ್ತೂ ನಡುಕಬೇಕು. ಒಂದು ಸಣ್ಣ ನಡುಕ, ದೊಡ್ಡ ನಡುಕೆ ಹೋದ್ರೆ ಏನು ಅಪದ್ಧ ಮಾತಾಡಿಬಿಡ್ತೀವಿ ಅಂತ. ಹಾಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಸಾಹಿತ್ಯ ಮತ್ತು ಚರಿತ್ರೆ ಅಥವಾ ಚರಿತ್ರೆ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು, ನಾನು ಇತಿಹಾಸದ ಒಬ್ಬ ಶಿಕ್ಷಕನಾಗಿದ್ದರೂ ಕೂಡ ಈ ಒಂದು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಯಾಗಿ ಮಾತಾಡುವಾಗ ನಾವು ಒಬ್ಬ ಅಡ್ಮಿನಿಸ್ಟ್ರೇಟರಾಗಿ ಮಾತಾಡುವಂಥ ಆ ರೀತಿಯಲ್ಲಿ ಸುಲಭವಾಗಿ ತಪ್ಪಿಸಿಕೊಳ್ಬೋದು ಅಂತೆ. ವಿಷಯ ಬಹಳಷ್ಟು ಚೆನ್ನಾಗಿದೆ. ಸಾಹಿತ್ಯ ಮತ್ತು ಅಥವಾ ಚರಿತ್ರೆ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಉದಯರಿಗೆ ಬಹಳ ಪ್ರಿಯವಾದ ಟಾಪಿಕ್. ಕೆಲವು ವರ್ಷಗಳಿಂದ ಇವರು ಇದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಇಷ್ಟರ ಮಟ್ಟಿಗೆ ಪರಿವರ್ತನೆ ಆಗೋಗಿದ್ದಾರೆ ಅಂತಂದರೆ ಚರಿತ್ರೆ ಅಂದರೆ ಇತಿಹಾಸ, ಸಾಹಿತ್ಯ ಅಂದರೆ ಇತಿಹಾಸ ಅನ್ನೋದ್ರ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಕನ್ಕ್ಲೂಷನ್ಗೆ. ಸೊ ನಮಗೂ ನಿಮಗೂ ಎಲ್ಲರಿಗೂ ಭಿನ್ನಾಭಿಪ್ರಾಯಗಳು ಇರ್ಬೋದು ಅವರಿಗೆ, ಆದರೆ ಚರ್ಚೆ, ವಾದಗಳ ಮೂಲಕ ನಮ್ಮ ಒಂದು ಅನಿಸಿಕೆಗಳನ್ನ ಮಂಡಿಸಬೇಕಾಗುತ್ತೆ. ಬಹಳ ವಿಚಾರಪೂರ್ಣವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಟಾಪಿಕ್. ನಮ್ಮ ಸಿಲೆಬಸ್ನಲ್ಲಿ ಇಂಥ ಟಾಪಿಕ್ಗಳು ಹೆಚ್ಚೆಚ್ಚು ಬರಬೇಕು ಅಂತಕ್ಕಂಥದ್ದು, ಬೋರ್ ಆಗುವಂಥದ್ದಲ್ಲ, ಎಲ್ಲವೂ ಕೂಡ ಜ್ಞಾನೋದಯ ಉಂಟು ಮಾಡ್ತಕ್ಕಂಥದ್ದು. ಆದರೆ ಆ ಒಂದು ಜ್ಞಾನ ಶಿಸ್ತನ್ನು ನಾವು ಹೇಗೆ ವಿದ್ಯಾರ್ಥಿಗಳಿಗೆ ಬಡಿಸ್ತೇವೆ ಅಂತಕ್ಕಂಥದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ನಮ್ಮ ಒಂದು ಪಠ್ಯಕ್ರಮಗಳನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇನ್ನೂ ಕೂಡ ನಾವು ಗುಪ್ತರ ಸಾಮ್ರಾಜ್ಯ ಪ್ರಾಚೀನ ಭಾರತದಲ್ಲಿ ಸುವರ್ಣಯುಗವನ್ನು ಪ್ರತಿನಿಧಿಸುತ್ತಿತ್ತು ವಿವರಿಸಿ ಅಂತಲೇ ಹೇಳುವ ಅದು ಬರೆದು ಕಾಳಿದಾಸ ಇದ್ದ, ಭಾರವಿ ಇದ್ದ, ಇವರು ಕುಮಾರವ್ಯಾಸ, ಬೇರೆ ಬೇರೆ ಕವಿಗಳಿದ್ರು, ಅದು ನವರತ್ನಗಳಿದ್ರು, ಹೀಗೆ ಇತ್ತು. ಚಿನ್ನದ ನಾಣ್ಯಗಳು ಸರ್ಕ್ಯುಲೇಷನ್ ಇತ್ತು. ಆಮೇಲೆ ವೇದಗಳು ಅಥವಾ ಪುರಾಣಗಳು ಇವೆಲ್ಲವೂ ಅಂತಿಮ ಸ್ವರೂಪವನ್ನು ಪಡ್ಕೊಟ್ಟು ಹಿಂದೂ ಧರ್ಮ ಗಟ್ಟಿಯಾಗಿ ಈ ರೀತಿಯಲ್ಲಿ ಇರ್ತಿದ್ವು. ಪ್ರಾಚೀನ ಭಾರತದಲ್ಲಿ ಗುಪ್ತರ ಯುಗ ಸುವರ್ಣ ಯುಗವನ್ನು ಪ್ರತಿನಿಧಿಸ್ತದೆ. ನಿಜಕ್ಕೂ ಸುವರ್ಣ ಯುಗವೇ. ಗುಪ್ತ ಏಜ್ ಆಕ್ಚುಲಿ ಕಾನ್ಸ್ಟಿಟ್ಯೂಟೆಡ್ ಗೋಲ್ಡನ್ ಏಜ್ ಇನ್ ಏನ್ಷಿಯಂಟ್ ಇಂಡಿಯಾ ಹೇಳ್ತಕ್ಕಂಥ ಒಂದು ಕ್ರಿಟಿಕಲ್ ಆಗಿ ವಿಮರ್ಶಾತ್ಮಕವಾಗಿ ನಾವು ಪ್ರಶ್ನೆ ಕೇಳಲಿಕ್ಕೆ ಇವತ್ತು ಹೋಗ್ತಾ ಇಲ್ಲ, ಹಳೆಯ ಮಾತ್ರಲ್ಲೇ ಮುಂದುವರಿಸ್ತಾ ಇದ್ದೀವಿ. ಇವತ್ತು ಚರಿತ್ರೆ ಮತ್ತು ಸಾಹಿತ್ಯ ಅಂತಕ್ಕಂಥ ಒಂದು ವಿಷಯ ಬಂದಾಗ ಎಷ್ಟರ ಮಟ್ಟಿಗೆ ಚರಿತ್ರೆ ಅಂತಕ್ಕಂಥದ್ದು ಇತಿಹಾಸಕ್ಕೆ ಪೂರಕವಾಗಿದೆ, ಇತಿಹಾಸ ಅಂತಕ್ಕಂಥದ್ದು ಸಾಹಿತ್ಯದ ಮೇಲೆ ಎಷ್ಟು ಡಿಪೆಂಡ್ ಆಗ್ಬೋದು, ಅವುಗಳ ನಡುವಿನ ಒಂದು ಸಂವಾದ, ಸಂಬಂಧ, ಇವುಗಳ ಬಗ್ಗೆ ನಾವು ಇವತ್ತು ಹೆಚ್ಚು ಮಾತಾಡ್ತಾ ಇಲ್ಲ. ಈ ಸಬ್ಜೆಕ್ಟ್ ಈಗಾಗಲೇ ನ್ಯೂ ಹಿಸ್ಟಾರಿಸಿಸಮ್ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಈ ಒಂದು ನಮ್ಮ ಕಂಟೆಂಪ್ರರಿ ಲಿಟರರಿ ಕ್ರಿಟಿಸಿಸಮ್ ಏನಿದೆ ಅದರ ಒಂದು ಭಾಗವಾಗಿ ಬಹಳಷ್ಟು ಚರ್ಚೆಗಳಾಗಿರ್ತಕ್ಕಂಥ ಒಂದು ಅಂಶ. ಇದನ್ನು ನಾವು ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಬಳಸ್ತಾ ಇಲ್ಲ. ಹಾಗಾಗಿ
ನನಗೆ ಬಹಳಷ್ಟು ಸಂತೋಷ ಆಗ್ತಕ್ಕಂಥದ್ದು ಏನು ಅಂತಂದರೆ, ಇಂಥ ಒಂದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಮ್ಮ ಬಾರ್ಕೂದೇವರು ತಗೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಸಮರ್ಥವಾದಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಸುರೇಂದ್ರ ಅವರು ಬಂದಿದ್ದಾರೆ. ನಾವೆಲ್ಲರೂ ಅವರ ಶಿಷ್ಯರು. ಇತಿಹಾಸದಲ್ಲಿ ನಮಗೆ ಅತಿ ಹೆಚ್ಚು ಅಭಿರುಚಿಯನ್ನು ಮೂಡಿಸ್ತಕ್ಕಂಥ ನನ್ನ ಜೀವನದಲ್ಲಿ 2 ಉಪನ್ಯಾಸಗಳು ಅಂತಂದರೆ, ಒಂದು ಅವರದೇ ಗುರುಗಳಾಗಿರ್ತಕ್ಕಂಥ ಅವರು ಕೃಷ್ಣಮೂರ್ತಿ ಅಂತಕ್ಕಂಥ ಸೈನ್ಸ್ ಫಿಲೋಮಿದ್ದಾರೆ. ನಾನು ಅಲ್ಲೇ ಓದಿದ್ದು. ಅವರು ನನಗಿಂತ ಭಾಳಷ್ಟು ಮೊದಲು ಇತಿಹಾಸವನ್ನು ಅಲ್ಲಿ ಕಲಿತು ಹೋದಂಥವ್ರು. ನಾವು ಮತ್ತು ಸುರೇಂದ್ರರು ಒಟ್ಟಿಗೆ ಕ್ರಿಕೆಟ್ ಆಡಿದ್ರು ಪಬ್ಲಿಕ್ ಟೀಮಲ್ಲಿ. ಆಗ ಸಂಬಂಧ ಬೆಳೀತು. ಆದರೆ ಅವರು ಕಂಡದನ್ನು ಕಂಡಾಗೆ ಹೇಳುವಾಗೆ ಉದಯರಾಗಿ. ಒಮ್ಮೆ ನಾನು ಬೌಲಿಂಗ್ ಎಲ್ಲ ಮಾಡಿದ ನಂತರ ಕೇಳಿದೆ, ಸರ್ ಹೇಗಾಯ್ತು ಬೌಲಿಂಗ್ ಅಂತ. ನಾಟ್ ಟೂ ಬ್ಯಾಡ್ ಅಂತ. ಚೆನ್ನಾಗಿ ಮಾಡಿದ್ದೆ, ನಾಟ್ ಟೂ ಬ್ಯಾಡ್ ಅಂತ. ಭಾಳಷ್ಟು ಬಾರಿ ಮಂಗಳೂರಿಗೆ ಬಂದು ನಾವು ಆಟ ಆಡಿದ್ದೆಲ್ಲ ಇದು ಹಾಗೆ. ಒಮ್ಮೆ ಇತಿಹಾಸದ ವಿಭಾಗ ಬೇರೆ ಇತ್ತು, ಟೀಚರ್ಸ್ ರೂಮ್ ಬೇರೆ ಕಡೆ ಇತ್ತು. ಒಮ್ಮೆ ರೂಮ್ಗಳ ಹತ್ರ ಬಂತು, ಸ್ಟಾಫ್ ಮಾತ್ರ ಇತ್ತು, ಕ್ಲಾಸ್ ರೂಮ್ ಮಾತ್ರ. ಸೊ ನಾವೀಗ ಒಟ್ಟಿಗೆ ಆಗ್ಬಿಟ್ಟಿವಿ ಅಂತ. ಅಫ್ಕೋರ್ಸ್ ಫಿಸಿಕಲಿ ಅಂದರೆ ಇಂಟೆಲೆಕ್ಚುಯಲ್ ತುಂಬ ದೂರ ಇತ್ತು. ಹೀಗೆ ನಮ್ಮ ಸುರೇಂದ್ರರು ಬಹಳ ನೇರವಾಗಿ ಹೊರಡ್ತಕ್ಕಂಥವ್ರು. ಅವರ ಒಂದು ಇತಿಹಾಸ ಬಗ್ಗೆ ಇರ್ತಕ್ಕಂಥ ಒಂದು ಒಳನೋಟಗಳೇನಿದೆ ಅದು ನಿಜಕ್ಕೂ ನಮಗೆ ಬಹಳಷ್ಟು ಜ್ಞಾನೋದಯವನ್ನು ಮಾಡ್ತಕ್ಕಂಥ. ಇವತ್ತು ನಾವು ಅಂಥ ಒಬ್ಬ ಉಪನ್ಯಾಸನ ಕಳ್ಕೊಂಡಿದ್ದೇವೆ ಅಂದರೂ ತಪ್ಪಾಗಲ್ಲ. ಅವರಾಗಲಿ, ಕೇಶವನ್ ಗುರುತಾಗಲಿ, ಇಂಥ ಮಹಾನ್ ಟೀಚರ್ಸ್ ನಮ್ಮ ಡಿಪಾರ್ಟ್ಮೆಂಟ್ಲಿದ್ದು ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನಮಗೆ. ಇವತ್ತು ನಾನು ಅವರ ಮನೆಗೆ ಹೋಗ್ತೇನೆ, ಆದರೆ ಇತ್ತೀಚಿನ ದಿನಗಳೇ ಅಧಿಕಾರ ಕುಲಸಚಿವನ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಮತ್ತು ಚಿನ್ನಪ್ಪಗೌಡ ಒಡನಾಟಗಳು ಲ್ಯಾಡ್ಲಿನ ಗೋಲ್ಡನ್ ಬೋನಲ್ಲಿ ಅದು ಏನಂತೀವಿ ಆವಿಷ್ಕಾರಗೊಂಡಿರ್ತಕ್ಕಂಥ ನೋಡ್ಬೋದು. ಅಂಥ ಒಂದು ಕಾಂಟ್ಯಾಕ್ಟನ್ನು ಇವತ್ತು ಅವರು ಮೇಂಟೈನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಕ್ರಿಯಾಶೀಲರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವರು ಇವತ್ತು ಉದ್ಘಾಟನಾ ಭಾಷಣವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಸಂತೋಷ. ಮಿತ್ರ ವಿಜಯ್ ಅವರು ಬಂದಿದ್ದಾರೆ ಹಂಪಿಯಿಂದ. ಈ ನ್ಯೂ ಹಿಸ್ಟಾರಿಸಿಸಮ್ ಬಗ್ಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಕೊಡಗಿನ ಬಗ್ಗೆ ಅಪಾರವಾದಂಥ ಒಂದು ಕೆಲಸ ಮಾಡಿರ್ತಕ್ಕಂಥವ್ರು. ಸೊ ನೀವೆಲ್ಲರೂ ಬಂದಿದ್ದೀರಿ. ಅಶ್ವಥ್ ನಾರಾಯಣರು ಇದ್ದಾರೆ ಬೆಂಗಳೂರಿನಿಂದ. ಅದೇ ರೀತಿಯಲ್ಲಿ ನಮ್ಮ ವಿದ್ಯುತ್ ಶೋಭಿಯವರಿದ್ದಾರೆ, ನಮ್ಮ ಅಭಯ್ ಕುಮಾರ್, ರಾಜಶ್ರೀ, ಗಣಪತಿ ಭಟ್, ನೀರ್ಮಾರ್ಗ, ಇವರೆಲ್ಲರೂ ಇವತ್ತು ಪ್ರಬಂಧವನ್ನು ಮಂಡಿಸ್ತಾ ಇದ್ದಾರೆ. ಈ ಒಂದು ವಿಷಯದ ವಿವಿಧ ಆಯಾಮಗಳ ಬಗ್ಗೆ ನನ್ನ ಒಂದು ಹೋಪ್ ಏನು ಅಂತಂದರೆ, ನೀವು ಸಂಜೆ ವೇಳೆಗೆ ಆಗುವಾಗ ಚರಿತ್ರೆ ಮತ್ತು ಸಾಹಿತ್ಯದ ಬಗ್ಗೆ ನಿಮಗೆ ಇದುವರೆಗೆ ಇರ್ತಕ್ಕಂಥ ಒಂದು ಕಲ್ಪನೆ ಸಂಪೂರ್ಣವಾಗಿ ಬದಲಾಗಿ ಹೊಸ ದೃಷ್ಟಿಕೋನಗಳನ್ನು ನೀವು ಅಳವಡಿಸಿಕೊಂಡು ಈ ಒಂದು ಸೆಮಿನಾರದಿಂದ ಹೋಗ್ತೀವಿ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಈ ಒಂದು ಸೆಮಿನಾರ್ ಯಶಸ್ವಿಯಾಗಲಿ, ಎಲ್ಲರಿಗೂ ಒಂದು ಫಲಪ್ರದವಾದಂಥ ಒಂದು ಅನುಭವ ಆಗಲಿ ಅಂತ ಹೇಳ್ತಾ ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೋಸ್ಕರ ನಾನು ಇತಿಹಾಸ ವಿಭಾಗಕ್ಕೆ ಕೃತಜ್ಞತೆ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶುಭ ಹಾರೈಕೆಯ ಮಾತುಗಳನ್ನು ಪಡೆದ ಕುಲಸಚಿವರಾದ ಪ್ರೊಫೆಸರ್ KM ಲೋಕೇಶ್ ಸರ್ ಅವರಿಗೆ ವಂದನೆಗಳು. ದೀಪ ಬೆಳಗಿಸುವುದರ ಮೂಲಕ ಈ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿದ್ದಾರೆ. ನೇರ ನಡೆನುಡಿಯ, ಆದರೆ ಪ್ರೀತಿ ತುಂಬಿದ ಅಂತಃಕರಣದ ಹಿರಿಯರು, ಇತಿಹಾಸ ತಜ್ಞರು ಆಗಿರುವ ಪ್ರೊಫೆಸರ್ B. ಸುರೇಂದ್ರ ಅವರು. ಅವರಿಂದ ಇದೀಗ ಮಾತಿನ ಬೆಳಕಿಗಾಗಿ ನಾವೆಲ್ಲ ಕಾದಿದ್ದೇವೆ. ವೇದಿಕೆಯಲ್ಲಿರುವ ಹಳೆಯ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿ ಬಂಧುಗಳು, ಸಹೋದ್ಯೋಗಿ, ವಿದ್ಯಾರ್ಥಿಗಳೊಟ್ಟಿಗೆ, ಅದು ಕೂಡ ಹಳೆಯ ವಿದ್ಯಾರ್ಥಿಗಳೊಟ್ಟಿಗೆ ಕೂತುಕೊಂಡು ಇಲ್ಲಿ ಇರುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಅಪಾಯ. ಯಾಕಂದರೆ ನಮ್ಮ ಹಳೆ ಕಥೆ ಎಲ್ಲ ಅವರು ತೆಗಿತಾರೆ. ಈಗಿನ ವಿದ್ಯಾರ್ಥಿಗಳಿಗೆ ಅವ್ರ ಹತ್ರ ಮಾತಾಡ್ತಿದ್ರೆ ಅವ್ರ ಹೆದರಿಕೆ ಇಲ್ಲ. ಯಾಕಂದರೆ ಅವ್ರ ಪರಿಚಯ ಇಲ್ಲ, ನನಗೆ ಅವರ ಪರಿಚಯ ಇಲ್ಲ. ಏನೋ ಮಾತಾಡುವಾಗ 2-3 ಸತಿ ಹೇಳಿದ್ರು, ಭಾಳ ನೇರ ನುಡಿ ಹೇಳೋದು ಸ್ವಲ್ಪ ಅಂಡರ್ಸ್ಟೇಟ್ಮೆಂಟ್ ಅಂತ ಕಾಣುತ್ತೆ. ಕೆಲವು ಸರ್ತಿ ಮಾತಾಡೋದು ಸ್ವಲ್ಪ ಕಚ್ಚಿ ಮಾತಾಡೋದು ಜಾಸ್ತಿ. ಅದು ಕಚ್ಚಿ ಮಾತಾಡಿ ಹಲ್ಲಲ್ಲ ಹೋಗುತ್ತೆ. ಆಗುತ್ತೆ. ಆದರೆ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳಾಗಲಿ ಹೊಸಬರನ್ನಾಗಲಿ ನೋಡುವಾಗ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಆಗಿದ್ದದ್ದು
ಬರೀ ವಿದ್ಯಾರ್ಥಿ ಆಗಿ ಮಾಡ್ತಾರೆ, ಬೇರೆ ಏನು ಮಾಡಿ ಅಧ್ಯಾಪಕನಾಗಿದ್ದೆ. ಯಾಕಂದರೆ ಅದು ವಿದ್ಯಾರ್ಥಿ ಆಗಿದ್ದು ಅಧ್ಯಾಪಕನ ಕೆಲಸ ಮಾಡೋಕ್ಕೆ ನನಗೆ ಯೂನಿವರ್ಸಿಟಿಯಲ್ಲೂ ಅಥವಾ ಅದು ಮೊದಲು ವಿವೇಕಾನಂದ ಕಾಲೇಜಿನಲ್ಲೂ ಕರೆದು ಸಂಬಳ ಓದ್ಕೊಂಡದ್ದು ಬಹುಶಃ ಏನೋ ಅರ್ಥ ಆಗಿದ್ದಿಲ್ಲ ಅಂತ ಕಾರಣಕ್ಕೆ ಬರೀಲಿಕ್ಕೆ ಏನು ಇಲ್ಲ ಬಹುಶಃ ಅಂತ ಗೊತ್ತಿಲ್ಲ ಏನಾಯಿತು. ಈಗ ಮಾಡೋಕ್ಕೆ ಕೆಲಸ ಇಲ್ಲ, ಅದ ಕಾರಣ ಓದೋದು ಸ್ವಲ್ಪ ಜಾಸ್ತಿ ಆಗಿದೆ, ಬರೆಯೋದು ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಈಗ ಸ್ವಲ್ಪ ಈ ಗೀಳು ಸ್ವಲ್ಪ ಇಟ್ಕೊಂಡು ನಮಗೆ ಹೆಚ್ಚು ಜನ ಸಿಗುವುದಿಲ್ಲ. ನಮ್ಮ ಮನೆಯ ಪಕ್ಕದಲ್ಲಿ ಇರುವಂಥದ್ದು ಚಿನ್ನಪ್ಪ ಮಾತ್ರ ಬೆಳೀತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಒಂದು ಕಾಲಕ್ಕೆ ನಾವು ಚರಿತ್ರೆ ಇತಿಹಾಸವೋ ಗೊತ್ತಿಲ್ಲ, ಯಾವುದು ಸರಿ ಬೇಡ, ಹಿಸ್ಟ್ರಿ ಅಂತ ಬೇಡ, ಅದನ್ನು ನಾವು ಪಾಠ ಮಾಡುವಾಗ ಇದನ್ನೇ ಮಾತಾಡ್ತೇವೆ. ಆ ಥಿಯರಿ ಈ ಥಿಯರಿ ಈಗ ಎಷ್ಟೋ ಸತಿ ಏನಾಗುತ್ತೆ, ಇತಿಹಾಸ ಗೊತ್ತಿಲ್ಲದವರು ಥಿಯರಿ ಬಗ್ಗೆ ಮಾತಾಡೋದು ಜಾಸ್ತಿ. ಅರ್ಥ ಮಾಡಿಕೊಳ್ಳುವಂಥ ಒಂದೊಂದು ವರಸೆಗಳಾಗಿ ಅದು ಮುಖ್ಯ ಆಗುತ್ತೆ. ಅದರ ಇತಿಹಾಸ ಮುಖ್ಯ, ಥಿಯರಿಗಳು ಮುಖ್ಯ. ಥಿಯರಿಗಳ ಮೂಲಕ ಇತಿಹಾಸಕ್ಕೆ ಹೋಗಬೇಕು, ಅಥವಾ ಇತಿಹಾಸಗಳಿಂದ ಥಿಯರಿಗಳನ್ನು ನಾವು ಹೆಣಿಬೇಕಾದಷ್ಟೇ ಹೋಗಬೇಕು. ಅದರಲ್ಲಿ ಒಂದು ಥಿಯರಿ ಮಾತ್ರ ಮುಖ್ಯ, ಅದನ್ನೇ ನಾನು ಕೂತ್ಕೊಂಡು ಇಲ್ಲಿ ತಲೆಯಲ್ಲಿ ಹೊತ್ತು ತಿರುಗುತ್ತೇನೆ ಅಂತ ಹೇಳುವಂಥದ್ದು ಪ್ರಯತ್ನ. ಒಂದು ಕಾಲ ಹಿಂದೆ ನಾವು ಚಿಕ್ಕದಿರುವಾಗ ಕೇಳ್ತಾ ಇದ್ವಿ, ಈ ಡಿಬೇಟಿಂಗ್ ಸೊಸೈಟಿ ಸಣ್ಣ ಕ್ಲಾಸ್, ಹಳ್ಳಿ ಮೇಲೋ ಪಟ್ಟಣ ಮೇಲೋ ಅಂತ. ಸರಸ್ವತಿ ಮೇಲೋ ಲಕ್ಷ್ಮಿ ಮೇಲೋ. ಈಗ ಲಕ್ಷ್ಮಿ ಇಲ್ಲದೆ ಸರಸ್ವತಿ ಬರುವುದೇ ಇಲ್ಲ. ಹಾಗೆ ಅದು ಬಿಡಿ, ಅಂಥ ಡಿಬೇಟಲ್ಲಿ ಕಡೆಗೆ ಏನು ಒಂದು ಅದು ಇದೊಂದು ಚರ್ಚೆ ಮಾಡೋದು, ಆಮೇಲೆ ಅದು ಮುಖ್ಯ ಇದು ಮುಖ್ಯ ಅಂತ ಹೇಳೋದು. ಯಾಕಂದರೆ ಒಂದಕ್ಕೊಂದು ಓಟು ತೆಗಿಲಿಕ್ಕೆ ಆಗಲ್ಲ, ಅದು ಮುಖ್ಯ ಇದು ಮುಖ್ಯ ಅಂತ ಹೇಳೋದು. ಇದು ಒಂದು ಮಾತಿನ ಕ್ರಮ ಆಗ್ತದೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇತಿಹಾಸ ಅಂತ ಹೇಳುವಂಥದ್ದು, ಸಾಹಿತ್ಯ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಅದು ಬೇರೆ ಬೇರೆ, ಅದು ಒಂದಕ್ಕೊಂದು ಸಂಬಂಧ ಇಲ್ಲದ್ದು ಅಂತ ಹೇಳಿ ಕೆಲವರ ಕಲ್ಪನೆ ಇತ್ತು. ಇತಿಹಾಸಕಾರರಿಗೆ ಇದೊಂದು ಸಣ್ಣದು ಏನಂತ ಹೇಳೋದು, ಒಂದು ಭಾವನೆ ಅಂತ ಹೇಳುವಂಥದ್ದು, ಪೂರ್ವಾಗ್ರಹ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಇತ್ತು. ಯಾಕಂದರೆ ಸಾಹಿತ್ಯದಲ್ಲಿ ನೀವು ಏನು ಹೇಳ್ಬೋದು, ಏನು ಬರೀಬೋದು, ನಿಮ್ಮ ಕಲ್ಪನಾ ಲಹರಿಯನ್ನು ಎಲ್ಲೂ ಹಾರಿಬಿಡ್ಬೋದು. ಇತಿಹಾಸ ಹಾಗ, ಇತಿಹಾಸ ಸತ್ಯವನ್ನು ಮಾತ್ರ ಹೇಳುವಂಥದ್ದು, ಸತ್ಯವನ್ನು ಹೊರತು ಬೇರೆ ಎಂಥದ್ದೊಂದು ಹೇಳದೇ ಇರುವಂಥದ್ದು. ಏನಾಗಿದೆ, ಇತಿಹಾಸಕಾರರು ಸತ್ಯ ಸಂದರ್ಭ ಅಂತ ಹೇಳಿಬಿಟ್ಟು ಇತಿಹಾಸಕಾರರನ್ನು ಎಷ್ಟು ಜನ ನಂಬುತ್ತಾರೆ ಅಂತ. ಈಗ ಎಲ್ಲರೂ ಸತ್ಯ ಸಂದರ್ಭ ಇದ್ದಾರೆ, ಅವರು ನಂಬುವಂತ. ಇತಿಹಾಸಕಾರರನ್ನು ನಂಬುವವರು ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಸತ್ಯ ಹೇಳ್ತಾ ಇತಿಹಾಸಕಾರರು ಬೇಕಾದಷ್ಟು ಜಗಳ ಮಾಡ್ತಾರೆ. ಈಗ ಅವರಿಗೆ ಈಗ ಸತ್ಯ ಹೇಳಿದರೆ ಜಗಳ ಇರಲಿಕ್ಕೆ ಸಾಧ್ಯ ಇರಲ್ಲ. ಸತ್ಯ ಒಂದೇ ಹೌದು ಅಂತ ಈಗ ಸತ್ಯ ಒಂದು ಹೌದು ಅಂತ ಆದರೆ ಅದರ ಬಗ್ಗೆ ತಗಾದೆ ಅಂಥದ್ದು, ಜಗಳ ಅಂಥದ್ದು, ಯುದ್ಧ ಆಗುವುದು ಅಂಥದ್ದಕ್ಕೆ ಗೊತ್ತಿಲ್ಲ, ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಇತಿಹಾಸಕಾರ. ಇದು ನಾವು ನೋಡಿದ್ದು, ಅನುಭವಿಸಿದ್ದು, ಸ್ವಲ್ಪ ಮಾಡಿದೆವು, ಈ ಕೆಲಸ ಮಾಡಿದ್ದೆವು ನಾವು, ಇಲ್ಲ ಅಂತಿಲ್ಲ. ಅದು ಒಂದು ಇದು ಎರಡು, ಇತಿಹಾಸ ಮತ್ತು
ಸಾಹಿತ್ಯ ಅಂತ ಹೇಳುವಂಥದ್ದು ಬೇರೆ ಬೇರೆ, ಅವುಗಳ ಆಶಯ ಬೇರೆ ಬೇರೆ, ಅವುಗಳ ವಿಷಯ ಬೇರೆ 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 ಅಂತ ಆದಾಗ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ತೀರ ಸಂಕುಚಿತವಾದ ಕಲ್ಪನೆ. ಅದು ತಪ್ಪು ಕಲ್ಪನೆ ಅಂತ ಗೊತ್ತಿಲ್ಲ, ನಾನು ಸಂಕುಚಿತವಾದ ನ್ಯಾರೋ ಒಂದು ವಿಷಯ ಅಂತ ಮಾತ್ರ ಹೇಳ್ತಾನೆ. ಇದೇನು ನಮಗೆ ಸಾಹಿತ್ಯ ಅಂತ ಹೇಳುವಂಥದ್ದಕ್ಕೆ ಒಂದು ಕಲ್ಪನೆ ಇದೆ, ಅದೇ ಸಾಹಿತ್ಯ ಅಂತ ಹೇಳುವಂಥದ್ದು ಒಂದು ಕಲ್ಪನೆ. ಇತಿಹಾಸದ ಬಗ್ಗೆ ಅದೇ ಅವಸ್ಥೆ. ಇತಿಹಾಸ ಅಂದರೆ ಏನು ಅಂದರೆ ನಾವು ಇದು ಇತಿಹಾಸ ಅಂತ ನಮಗೆ ಅದು ಏನು ಅಂತ ನಮಗೆ ಸರಿ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ ಅದು ಒಂದು ನಿರ್ದಿಷ್ಟವಾದ ಕಲ್ಪನೆ, ಸರಿಯೋ ತಪ್ಪೋ ಅದು ಇದೆ. ಏನಾಗಬೇಕು ಇತಿಹಾಸದಲ್ಲಿ, ಏನಾಗಬೇಕು ಅದೇ ಗುಪ್ತನೋ ಅಶೋಕನೋ ಅವನೋ ಅಕ್ಬರ್ನೋ ಇನ್ನೊಬ್ಬ, ಮತ್ತೆ ಇನ್ನೂ ನಿಮ್ಗೆ ಸ್ವಲ್ಪ ಏನಾದರೂ ಸ್ವಲ್ಪ ಎಕ್ಸೈಟ್ ಆಗಬೇಕು ಅಂತಿದ್ದೆ ಟಿಪ್ಪು ಸುಲ್ತಾನ್ ಅಂತ ಅಲ್ವಾ ಹೇಳಿ. ಈಗ ಅದು ಕೆಲವರ ಮಧ್ಯೆ ಜಾಸ್ತಿ ಎಕ್ಸಾಕ್ಟ್. ಇದು ಹಿಸ್ಟ್ರಿ ಅಂತ, ಇದು ಇತಿಹಾಸ ಅಂತ ನಮ್ಮದು ಏನು ಒಂದು ಎಸಂಪ್ಷನ್. ಇದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ನಾವು ಓದ್ತೇವಲ್ಲ ಹಿಸ್ಟ್ರಿ ಪುಸ್ತಕ, ನಮಗೆ 1ನೇ ಕ್ಲಾಸಿಂದೋ 4ನೇ ಕ್ಲಾಸಿಂದೋ 5ನೇ ಕ್ಲಾಸಿಂದೋ ಎಷ್ಟೊಂದು ಹಿಸ್ಟ್ರಿ ಕಲಿಸಿದ್ದಾರೆ. ನನಗೆ ಗೊತ್ತಿದ್ದಾಗ ಸೋಷಲ್ ಸೈನ್ಸ್ನ ಪಾರ್ಟ್ ಆಗಿ 4ನೇ ಕ್ಲಾಸ್ನಲ್ಲಿ ಸೋಷಲ್ ಸೈನ್ಸ್, ಮತ್ತೆ ಸೋಷಲ್ ಸ್ಟಡೀಸ್ ಅಂತವೋ ಸೋಷಲ್ ಸೈನ್ಸ್ ಅಂತೋ ಒಂದು ಆಯ್ತು. ಯಾಕಂದರೆ ಏನಾಗಿದೆ, ಸೋಷಲ್ ಸ್ಟಡೀಸ್ ಅಂತಿದ್ದ ಮರ್ಯಾದೆ ಕಡಿಮೆ, ಸೋಷಲ್ ಸೈನ್ಸ್ ಅಂದರೆ ಜಾಸ್ತಿ. ಯಾಕಂದರೆ ಸೈನ್ಸಿಗೆ ಮಾತ್ರ ಮರ್ಯಾದೆ, ಅವ್ರಿಗೆ ಗ್ರಾಂಟ್ ಕೂಡ ಅವರಿಗೆ ಜಾಸ್ತಿ, ದುಡ್ಡು ತಿನ್ನುವುದು ಅವರಿಗೆ. ಗ್ರಾಂಟ್ ಜಾಸ್ತಿ ಬರುವಾಗ ದುಡ್ಡು ತಿನ್ನಲಿಕ್ಕೆ ಜಾಸ್ತಿ ಆಗುತ್ತೆ, ನಮ್ಗೆ ಏನು ಸಿಗುವುದು ದುಡ್ಡು ಅಲ್ವಾ ನೋಡಿ. ಅದ ಕಾರಣ ನಮ್ಮದು ಸೋಷಲ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಯಾವುದು ಎಷ್ಟು ಸೈನ್ಸ್ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಬೇಡ. ಈಗ ನಮ್ಮಲ್ಲಿ ಒಂದು ಇತಿಹಾಸದ ಬಗ್ಗೆ ಅಥವಾ ಒಂದು ನಿರ್ದಿಷ್ಟವಾದ ನಾವು ಒಂದು ಚೌಕಟ್ಟಿಟ್ಕೊಂಡು ಎಲ್ಲಿಂದ ನಮಗೆ ಹಿಸ್ಟ್ರಿ ಅಂತ ಬಂದದ್ದು, ಸೋಷಲ್ ಸೈನ್ಸಿಂದ ಬಂದಾಗ ಅದಕ್ಕೆ ಒಂದು ಸಿಲೆಬಸ್ ಅಂತ ಮಾಡಿ ಸ್ವಲ್ಪ ಕುಂಕುದು ಇಂಡಿಯನ್ ಹಿಸ್ಟ್ರಿ ಇತ್ತು, ಕರ್ನಾಟಕ ಹಿಸ್ಟ್ರಿ ಇತ್ತು, ಯುರೋಪಿಯನ್ ಹಿಸ್ಟ್ರಿ ಇತ್ತು, ಸ್ವಲ್ಪ ನಮಗೆ ಇನ್ಸ್ಟಾಲ್ಮೆಂಟ್ ವಾಯ್ಸ್. ಚಿಕ್ಕ ಕ್ಲಾಸ್ನಲ್ಲಿ ನಾವು ಚಿಕ್ಕದಿರುವಾಗ ನಮಗೆ ಮಣ್ಣಿ ಕೊಡ್ತಾರೆ, ತಿಂದರೆ ತರಗೋದಿಲ್ಲ ಮಾಡಿ ಮಣ್ಣಿ ಅಂತ ಒಂದು ಕೊಡ್ತಾರೆ, ಬೇಗ ತರಗಲಿ ಅಂತ. ಹಾಗೆ ಸ್ವಲ್ಪ ಹಿಸ್ಟ್ರಿ ಕೊಡ್ತಾ ಇದ್ದೀವಿ. ಮುಂದೆ ಹಾಗೆ ಆದದ್ದು, ಬಿ ಎದು ಆದದ್ದು ಹಾಗೆ, ಎಮ್ ಎದು ಅಷ್ಟೇ, ನಾವು ತಿಂದದ್ದು ಮಣ್ಣಿ ಮಾತ್ರ. ನಾನಿದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಸಿಲೆಬಸ್ ಯಾವುದು ಇದೆಯೋ ಅದೇ ಇತಿಹಾಸ ಅಂತ ನಾವು ನಂಬಿಕೊಂಡು ಬದುಕಿದ್ರೆ ನಮ್ಮ ಇತಿಹಾಸದ ಕಲ್ಪನೆ ಪೂರ ಹಾಳಾಗಿರುತ್ತೆ. ನೀವು ಯಾವಾಗ ಅದನ್ನು ಮೀರಿ ಬದುಕಲಿಕ್ಕಾಗುತ್ತೆ, ಓದಲಿಕ್ಕಾಗುತ್ತೋ, ತಿಳಿಲಿಕ್ಕಾಗುತ್ತೋ, ಆಗ ಇತಿಹಾಸ ಅಂದರೆ ನಾನು ಕಲಿತದ್ದು ಇತಿಹಾಸ ಅಲ್ಲ, ಇನ್ನು ಎಷ್ಟೋ ಇದೆ ಕಲೀಲಿಕ್ಕೆ. ಅದರ ವಿಸ್ತಾರ ಎಷ್ಟು ಅಂತ ಹೇಳುವಂಥದ್ದು ಅದಕ್ಕೆ ಅದು ಕಡೆಗೆ ಏನಾಗುತ್ತೆ ಅಂದರೆ ಅದರ ಲಿಮಿಟೇಷನ್, ಹಿಸ್ಟ್ರಿಯ ಲಿಮಿಟೇಷನ್ ಅದರ ಲಿಮಿಟೇಷನ್ ಅಲ್ಲ, ನಮ್ಮ ಲಿಮಿಟೇಷನ್ ಅಂತ ಆಗುತ್ತೆ. ಇದು ನಾನು ಸ್ವಲ್ಪ ತಿಳ್ಕೊಂಡೆ, ನಾನು ಸ್ವಲ್ಪ ಇಷ್ಟರವರೆಗೆ ಏನು ತಿಳ್ಕೊಂಡಿದ್ದೇನೆ ಅಂದರೆ ಹಿಸ್ಟ್ರಿಯನ್ನು ಏನೂ ತಿಳ್ಕೊಂಡಿಲ್ಲ ಅಂತ. ಇದು ಇತಿಹಾಸದ ಬಗ್ಗೆ ಮಾತ್ರ ಅಲ್ಲ, ಸಾಹಿತ್ಯದ ಬಗ್ಗೆ ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ನೀವು ಸಾಹಿತ್ಯ ಅಂತ ಹೇಳುವಂಥದ್ದೇನು, ಎಲ್ಲೋ ಒಂದು ಕಡೆಯಲ್ಲಿ ಸಿಲೆಬಸ್ಸು, ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಆಸಕ್ತಿ ಏನು. ಈ ಆಸಕ್ತಿ ಏನು ಅಂತ ಕೇಳುವಂಥದ್ದು ಬಹಳ ಅಪಾಯ. ಒಮ್ಮೆ ಹಾಗಾಯಿತು, ಒಂದು ಸಣ್ಣ ಕಥೆ ಹೇಳ್ತೇನೆ ನಿಮಗೆ. ನಮ್ಮ ಇತಿಹಾಸದ ಸಾಹಿತ್ಯದ ಆಸಕ್ತಿ ಬಗ್ಗೆ ನನಗೆ ಒಂದು ಕಡೆಯಲ್ಲಿ ಏನು ಬುದ್ಧನಿಗಾದ ಹಾಗೆ
ಎನ್ಲೈಟನ್ ಅಂತ. ಒಂದು ಕಾಲಕ್ಕೆ ಇರಬೇಕಾಗ್ತದೆ ಅಲ್ಲಿ ಇಲ್ಲಿದ್ದಾಗ ಅಂದರೆ ಡೀನ್ ಆಗಿದ್ದೆ. ಡೀನ್ ಆಗಿದ್ದಾಗ ಈ ಕಾಲೇಜ್ ಲೆಕ್ಚರ್ಸನ್ನು ಇಂಟರ್ವ್ಯೂ ಮಾಡುವಂಥ ಸಿಚುವೇಶನ್. ಕಾಲೇಜ್ ಲೆಕ್ಚರ್ ಅವರು ಹಿಂದೆ ಕಾಲೇಜ್ ಲೆಕ್ಚರ್ ಆಗಿದ್ದು 1 ವರ್ಷ 2 ವರ್ಷ 4 ವರ್ಷ 5 ವರ್ಷ ಎಲ್ಲ ಆಗಿದ್ದರು. ಅವರು ಇಂಟರ್ವ್ಯೂ ಮಾಡುವಂಥ ಸಿಚುವೇಶನ್ ಆದಾಗ ಹಿಸ್ಟ್ರಿಯನ್ನು ನಾನು ಏನು ಮಾಡಿದೆ ಅಂದರೆ ಒಂದು ನನಗೆ ಸ್ವಲ್ಪ ಬುದ್ಧಿ ಇತ್ತು. ಏನು ಅಂದರೆ ಅವ್ರ ಹತ್ರ ಹಿಸ್ಟ್ರಿ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಗೊತ್ತಿತ್ತು. ಯಾಕಂದರೆ ಕೇಳಿದ ಮರ್ಯಾದೆ ಹೋಗೋದು ನಮ್ಮದು. ಆದ ಕಾರಣ ಪ್ರಶ್ನೆ ಕೇಳಲಿಲ್ಲ. ಕನ್ನಡದವರು ನೆಕ್ಸ್ಟ್ ಅದಕ್ಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ನಮ್ಮ ಫ್ರೆಂಡೇ ಅಭಯ ಕುಮಾರ್, ನೆನಪುಂಟ ಇಲ್ಲ ಗೊತ್ತಿಲ್ಲ ನನಗೆ ಸರಿ ನೆನಪು. ಯಾಕಂದರೆ ಏನಾಯಿತು, ನಾನು ಹೇಳಿದೆ ಹೀಗೆ ಕತೆ ಕಷ್ಟ ಹೆಚ್ಚು ಕೇಳಲಿಕ್ಕೆ ಹೋಗುದು ಬೇಡ. ಅವರ ಮನೆಯಲ್ಲಿ ಊರಲ್ಲಿ ಅವರು ಎಲ್ಲಿಗೆ ಸಿಕ್ಕುವಂಥದ್ದು ಕಾಲೇಜ್ ಹತ್ತಿರ ಊರಿನ ಮನೆ ಹತ್ತಿರ ಇದ್ದರೆ ಒಳ್ಳೆಯದು, ಅಷ್ಟು ಮಾತ್ರ ಕೇಳಿದ್ದು ಸಾಕು ಅಂತ. ಅವರು ಏನು ಮಾಡಿದ್ರು, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಅವರನ್ನು ಕರೆದಿದ್ದಾರೆ. ಆ ಕೆಲಸ ಅವ್ರು ಮಾಡಬೇಕಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಹಾಕಿದ್ರು. ನಿಮಗೆ ಯಾವುದು ಸಾಹಿತ್ಯದಲ್ಲಿ ಯಾವ ವಿಷಯದಲ್ಲಿ ನಿಮ್ಗೆ ಹೆಚ್ಚು ಆಸಕ್ತಿ ಗೊತ್ತಾಗುತ್ತದೆ. ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೆ ಅಲ್ಲ ವಿಷಯದಲ್ಲಿ. ಆಗ ಅದಕ್ಕೆ ಇವರು ಮತ್ತೆ ಅದನ್ನು ಕ್ಲಾರಿಫೈ ಮಾಡಿ. ಯಾಕಂದರೆ ಸಜ್ಜಾದ ನೋಡಿ, ಕಾದಂಬರಿ ಅಂತ ಉಂಟು, ಕಾವ್ಯಗಳು ಉಂಟು, ಮತ್ತು ಸಣ್ಣ ಕಥೆಗಳು ಉಂಟು. ಇದರಲ್ಲಿ ನಿಮಗೆ ಯಾವುದು ಆಸಕ್ತಿ? ಕೂತ್ಕೊಂಡು ನಾವು ಹೀಗೆ ಮಾಡಿ ಸಣ್ಣ ಕಥೆ ಸಣ್ಣ ಕಥೆ ಕನ್ನಡದಲ್ಲಿ ಸಣ್ಣ ಕಥೆಗಳಲ್ಲಿ ಹೆಚ್ಚು ಅದನ್ನು ಕೃಷಿ ಮಾಡಿದರು ಯಾರು, ಅದನ್ನು ಹೆಚ್ಚು ಮಾಡಿದರು ಅಷ್ಟು ಕಲಿತು. ಏನು ದೊಡ್ಡ ವಿಷಯ ಅಂತ ಕಲಿಲ್ಲ. ಹೀಗೆ ಮಾಡಿದ್ದು ತಿಳಿದಿತ್ತು. ಆಸಕ್ತಿ ವಿಷಯವನ್ನು ಕೇಳಿದ್ದು, ಆಸಕ್ತಿ ವಿಷಯವನ್ನು ಕೇಳಿದ್ದು. ಸಣ್ಣ ಕಥೆ ಅಂತ ಬಾಯಿ ಬಿಟ್ಟಿದ್ರು, ಅದು ಯಾರು ಅಂತ ನೆನಪಾಗಲಿಲ್ಲ. ಯಾಕಂದ್ರೆ ತುಂಬ ಜನ ಇದ್ದೇವಲ್ಲ, ವಾರ ದೊಡ್ಡ ದೊಡ್ಡ ಮನುಷ್ಯರಲ್ಲಿ ಇದ್ದಾಗ ಗೊತ್ತಾಗೋದಿಲ್ಲ. ಬಟ್ ಗಡ್ಡದೆಲ್ಲ ಇದ್ದವರಲ್ಲಿ ಇದ್ಬಿಟ್ಟು ಭಾಳ ಕಡೆಗೆ ಆಯ್ತು, ಅವ್ರು ಹೋದ್ರು. ಮತ್ತೊಬ್ಬ ಬಂದ. ಇವರು ಅದೇ ಪ್ರಶ್ನೆ ಅವ್ರಿಗೆ ಕೇಳಿ, ಅವ್ರಿಗೆ ಗೊತ್ತಿಲ್ಲ ಕೇಳಿ. ಅವರು ಸಣ್ಣ ಕಥೆ ಅಂತ ಹೇಳಿದ್ದು, ಆದರೆ ಅವರಿಗೆ ಸಣ್ಣ ಕಥೆಗಾರರು ನಮ್ಮ ಕನ್ನಡದಲ್ಲಿ ಯಾರು ಅಂತ ಗೊತ್ತಾಗಲಿಲ್ಲ. ಮೂರನೇ ಬರುವ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಅದೇ ಪ್ರಶ್ನೆಗಳು. ಅಷ್ಟಾಗುವಾಗ ಏನಾಯ್ತು, ಅಲ್ಲಿ ಹೋದವ ಹೇಳಿದ ಇಂಥ ಪ್ರಶ್ನೆ ಕೇಳ್ತಾರೆ, ನಮ್ಮ ಹಣೆಗಾರ ಅವ್ರಿಗೆ ಗೊತ್ತಾಗಿದೆ. ಅದು ಕಡೆಗೆ ಏನಾಯ್ತು, ಸಣ್ಣ ಕಥೆ ಅಂತ ಹೇಳಿ ನಾವು ಸಹ ಅದೇ ಉತ್ತರ, ಅದೇ ಪ್ರಶ್ನೆ, ಅದೇ ಉತ್ತರ. ಆದರೆ 3 ದಿನ ಬಾಯ್ಬಿಟ್ಟ. ನಿಮ್ಮ ಅಭಿಪ್ರಾಯದಲ್ಲಿ ಕನ್ನಡದಲ್ಲಿ ದೊಡ್ಡ ಒಳ್ಳೆ ಸಣ್ಣ ಕಥೆಗಾರ ದಾರಾ ಬೇಂದ್ರೆ. ಹೌದಾ? ಅದೇ ದಾರಾ ಬೇಂದ್ರೆ. ನನಗೆ ಸತ್ತಾಗಾಯ್ತು. ಯಾಕಂದ್ರೆ ಅಷ್ಟಾಗ ಒಂದು ಮಾತು ಹೇಳಿದೆ, ಒಂದು ವೇಳೆ ನೀನು ಇಂಥ ಉತ್ತರ ಕೊಡ್ತಿದ್ದೆ ಅಂತ ಗೊತ್ತಿದ್ರೆ ದಾರಾ ಬೇಂದ್ರೆ ಒಂದು ಸಣ್ಣ ಕಥೆಯನ್ನು ಅದು ಬರೆದು ಸಾಯ್ತಿದ್ದೆ ಅಷ್ಟೇ. ನಾನು ಇದನ್ನು ಯಾಕೆ ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಸಾಹಿತ್ಯದ ಅಲ್ಲ ಸರ್, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಆಸಕ್ತಿಗೆ ಎಂಟುದೋ ಓದ್ಕೊಳ್ತೇನೆ. ಸುಮ್ಮನೆ ಸಮಯ ಹೋಗಬೇಕು. ಸಮಯ ಹೋಗುವಾಗ ಹೇಗೆ ಅಂದರೆ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಅದಕ್ಕೆ ಸಾಹಿತ್ಯ ಓದುವಷ್ಟೊಂದು ಉಂಟಲ್ಲ. ಹಿಸ್ಟ್ರಿ ಮತ್ತು ಸಾಹಿತ್ಯ ಎರಡೂ ಓದ್ತೇನೆ ನಾನು. ಬೇರೆ ಸ್ವಲ್ಪ ಓದ್ತೇನೆ, ಅದು ಇದು ಅಂತ. ಸೈನ್ಸ್ ಓದಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಭಾಷೆನೇ, ಅದು ಭಾಷೆ ಇಲ್ಲದ ಒಂದು ಭಾಷೆ. ಅದು ನಮಗೆ ಅದು ಗೊತ್ತಾಗೋದಿಲ್ಲ. ಈ ಇಕ್ವೇಷನ್ಸ್ ಎಲ್ಲ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ. ಆದರೆ
ನನಗೆ ಅದರಲ್ಲಿ ವ್ಯತ್ಯಾಸ ಅಂತ ಕಾಣಲಿಲ್ಲ. ಯಾಕಂತ ಹೇಳಿದರೆ ಇತಿಹಾಸ, ನಾವು ನಮ್ಮ ಒಂದು ಕಲ್ಪನೆಯನ್ನು, ತಪ್ಪು ಕಲ್ಪನೆ ಏನಂದರೆ ಇತಿಹಾಸ ಇರುವಂಥದ್ದು ಅದು ಭೂತಕಾಲದ ಬಗ್ಗೆ, ಅದು ಹಿಂದಿನ ಕಾಲದ್ದು ಕತೆ. ಭೂತಕಾಲವನ್ನು ಕಳಿಸುವಂಥದ್ದು ಅಥವಾ ಬೈಯುವಂಥದ್ದು ಕೆಲಸ ಇತಿಹಾಸದಲ್ಲಿ ಮಾಡುವಂಥದ್ದು ಅಂತ ಒಂದು ಕಲ್ಪನೆ ಇದೆ. ಅದು ಯಾಕೆ ನಿಮಗೆ? ನಾನು ಅಂತ ಕೇಳಿದೆ. ಹಾಗಾಗಿ ಇತಿಹಾಸ ಎಂತದಕ್ಕೆ ಕಲಿಸೋದು? ಒಬ್ಬರು ಎಲ್ಲಿವರೆಗೆ ಅಂದರೆ, ನಾನು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗ ಒಬ್ಬರು ಹಿರಿಯರ ಬಂದು ನನ್ನ ಎಲ್ಲೋ ಒಂದು ಸತಿ ಪರಿಚಯ ಇತ್ತು. ಅವ್ರು ನನ್ನ ಕೇಳಿದೆ, ಸರ್ ಹೌದು ಹಿಸ್ಟ್ರಿ ಹೌದು ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ ಅಂತ ಕೇಳೋದು, ನೀವು ಹಿಸ್ಟ್ರಿ ಪ್ರೊಫೆಸರ್ ಹೌದು. ಆಮೇಲೆ ಸರ್ ಹಿಸ್ಟ್ರಿ ಬೋರ್ ಆಗೋದಿಲ್ಲ, ಹಿಸ್ಟ್ರಿ ಬೋರ್ ಆಗೋದಿಲ್ಲ. ಅರೆ ನಾನು ಹೇಳಿದ್ದೆ, ಒಂದು ವೇಳೆ ಬೋರ್ ಆಗ್ತಿದ್ದೆ ನಾನು ಹಿಸ್ಟ್ರಿ ಕಲಿಯುತ್ತಿರಲಿಲ್ಲ ಮಾತ್ರ ಅಲ್ಲ, ಈ ಕಲಿಸೋ ಕೆಲಸ ಮಾಡ್ತೇನೆ. ಅಲ್ಲಿ ಸುಮ್ಮನೆ ಇರ್ತಿದ್ದೆ. ಅದು ಸರ್ ಎಲ್ಲ ತುಂಬ ಡೇಟ್ ಹಿಂದಿನ ಕಾಲದ ವಿಷಯ ಯಾಕೆ. ಆದರೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಇತಿಹಾಸ ಅಂತ ಏನೋ ಒಂದು ಗೊತ್ತಿಲ್ಲದಿದ್ದರೆ ಈ ಮಾತು ಬರ್ತದೆ. ಇತಿಹಾಸ ಭೂತಕಾಲದ ವಿಚಾರ ಅಲ್ಲ, ನಮಗೆ ಕಾಣುವಂಥದ್ದು ಹಾಗೆ. ಯಾಕಂದರೆ ಭೂತಕಾಲದ ಬಗ್ಗೆ ನಾವು ಯಾಕೆ ಆಸಕ್ತಿ ವಹಿಸಬೇಕು, ನಾವು ಯಾಕೆ ಅದರ ಬಗ್ಗೆ ಪ್ರಶ್ನೆ ಹಾಕಬೇಕು? ಈಗ ಇತಿಹಾಸ ಬರೆಯುವುದು ಯಾರು? ನಾವು ಬರೆಯುವುದು. ನಾವು ಹಿಂದೆ ನೋಡಿ ಅಲ್ಲಿ ಏನಾಗಿದೋ ಅದನ್ನು ನಾವು ಬರಿಬೇಕಾಗುತ್ತೆ. ನಮ್ಮ ಆಸಕ್ತಿ, ನಮ್ಮ ಸಂವೇದನೆ, ಇದರಿಂದ ಇತಿಹಾಸ ಹುಟ್ಕೊಳ್ಳೋದು. ಅದು ಹಿಂದೆ ಆದದ್ದರ ಬಗ್ಗೆ ಇರ್ಬೋದು, ಆದರೆ ಅದನ್ನು ರಚಿಸುವಂಥದ್ದು, ಬರೆಯುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಯಾರು? ನಾವು. ಇತಿಹಾಸ ಗೊತ್ತಿದ್ದೋ ಗೊತ್ತಿಲ್ಲ, ಕಲ್ತೋ ಕಲಿಯೋದು, ಅದರ ಬಗ್ಗೆ ಚರ್ಚೆ ಮಾಡೋದು ನಾವೇ ಅಲ್ವಾ? ಟಿಪ್ಪು ಸುಲ್ತಾನ ಮಾಡಿದ್ರು. ಈಗ ಟಿಪ್ಪು ಸುಲ್ತಾನ ಮೇಲೆ ಇಷ್ಟು ಚರ್ಚೆ ಎಲ್ಲ ಆಯ್ತಲ್ಲ, ಟಿಪ್ಪು ಸುಲ್ತಾನ ಅವನ ಆಳ್ವಿಕೆ ಬಗ್ಗೆ ಚರ್ಚೆ ಮಾಡಲಿಲ್ಲ, ಅಶೋಕ ಮಾಡಲಿಲ್ಲ. ಅಶೋಕ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ, ಟಿಪ್ಪು ಸುಲ್ತಾನ್ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ, ಅಕ್ಬರ್ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ, ಅವನ ಬಗ್ಗೆ ಇನ್ನೊಬ್ಬರು ಹೇಳ್ಕೊಂಡಿದ್ದಾರೆ. ಆದರೆ ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿ ಅವರ ಬಗ್ಗೆ ಅಂತ ಚರ್ಚೆ ಮಾಡ್ಕೊಂಡಿದ್ದಾರೆ. ಅದನ್ನು ಬಾಕಿಯವರು ಮಾಡ್ತಾರೆ. ಇದು ಅಂದರೆ ವರ್ತಮಾನ ಮತ್ತು ಭೂತಕಾಲ ಇದರ ಬಗ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಆ ಬೌಂಡ್ರಿ ಅಂತ ನಾವು ಇಟ್ಕೊಳ್ತೇವಲ್ಲ, ಆ ಬೌಂಡ್ರಿ ಬಿದ್ದು ಹೋಗ್ತದೆ. ಇತಿಹಾಸದ ಬಗ್ಗೆ ಆಸಕ್ತಿ ಇರುವಂಥದ್ದು ವರ್ತಮಾನ ಕಾಲ. ನಮಗೆ ಅದು ಕಾಲಕಾಲಕ್ಕೆ ಇರ್ತದೆ, ಅದು ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಇದು ಒಂದು, ಇದು ಹೌದು ಅಂತ ಆದರೆ ಅದನ್ನೇ ಹೇಳಿದ್ದು. ಕಾರ್ ನಮ್ಮಲ್ಲಿ ಒಂದು ಕಾರ್ ಅಂತ CAR ಅದು ತುಂಬ ಇದೆ. ಹೇಳಿದ್ದೇನೆಂದ್ರೆ ನಿರಂತರವಾಗಿ ನಡೆಯುವ ಸಂವಾದ, ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ನಿರಂತರವಾಗಿ ನಡೆಯುವಂಥ ಸಂವಾದವೇ ಇತಿಹಾಸ ಅಂತ ಒಂದು ಮಾತು ಹೇಳಿದ್ರು. ಇದು ಹೌದು ಅಂತಾದರೆ ನೀವು ಆಲೋಚನೆ ಮಾಡಿ, ಸಾಹಿತ್ಯ ಅಂತಂದು ಸಾಹಿತ್ಯದಲ್ಲಿ ನೀವು ಭೂತಕಾಲವನ್ನು ದಬ್ಬಿ ಹೊರಗೆ ಹಾಕ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅದು ನಿಮ್ಮಲ್ಲಿ ಇರ್ತದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಈಗ ನಿಮಗೆ ಆಸಕ್ತಿಯಲ್ಲಿ ಬರ್ಬೋದು ಸಾಹಿತ್ಯ ಚರಿತ್ರೆ ಅಂತ ನೀವು ಕರೀತೀವಿ. ಸಾಹಿತ್ಯ ಚರಿತ್ರೆ ಅಂತ ಹೇಳುವಂಥದ್ದು ಚರಿತ್ರೆಯಿಂದ ಬೇರೆಯಾಗಿ ಉಂಟಾ ಅಥವಾ ಅದು ಇತಿಹಾಸದ ಒಳಗೆ ಇದೆಯಾ? ಈಗ ನೀವು ಕಲಿಯುವಂಥ ಸಾಹಿತ್ಯ ಚರಿತ್ರೆ ಅಂತ ತ್ಯಾಗರಾಜ ಮಾರ್ಗ ಯಾರು ಬರೆದದ್ದು, ಹೇಗೆ ಬಂತು, ಅದು ಯಾವ ಕಾಲಕ್ಕೆ ಬಂತು, ಅದರದ್ದು ಆಶಯಗಳೆಂಥದ್ದು, ಅದರದ್ದು ಯಾವ ಅದನ್ನೆಲ್ಲ ನೀವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇಲ್ಲದಿದ್ದರೆ ನಿಮಗೆ ಅದು ಅರ್ಥ ಆಗೋದಿಲ್ಲ, ರನ್ನ ಪಂಪಗಳ ಅರ್ಥ ಆಗೋದಿಲ್ಲ. ನೀವು
ಕಾಂಟೆಕ್ಸ್ಟ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ. ಯಾವುದನ್ನು ಅರ್ಥ ಮಾಡಬೇಕು, ಹಿಂದಿನ ಯಾವ ಕಾವ್ಯಗಳಾಗಲಿ ಯಾವ ಸಾಹಿತ್ಯ ಕೃತಿಯಾಗಲಿ ಅದನ್ನು ನೀವು ಅರ್ಥ ಮಾಡಬೇಕಾದ್ರೆ ಆಗಿನ ಕಾಲ, ಆಗಿನ ಕಾಂಟೆಕ್ಸ್ಟ್ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದು ನಿಮ್ಮ ಹಿಸ್ಟ್ರಿ ಸಿಲೆಬಸ್ ಒಳಗಿಲ್ಲ. ನಮ್ಮದು ತಪ್ಪಾಗೋದಲ್ಲಿ ಹಿಸ್ಟ್ರಿ ಸಿಲೆಬಸ್ ಅಲ್ಲಿಲ್ಲ. ಅದು ಹಿಸ್ಟ್ರಿ ಹೌದು, ಯಾಕಂದರೆ ಸಾಲು ಮರಗಳನ್ನು ನಟ್ಟದ್ದಿಲ್ಲ ಅಲ್ಲಿ ಕತೆ. ಕೆರೆ ತೋಡಿಸಿದ್ದು ಮತ್ತೆ ಸಾಲು ಮರಗಳನ್ನು ನಟ್ಟದ್ದು ಕತೆ ಅಲ್ಲಿಲ್ಲ. ಆದರೆ ಇತಿಹಾಸ ಹೌದು. ಇದು ಬರೇ ಸಾಹಿತ್ಯ ಮತ್ತು ಇತಿಹಾಸದ ಬಗ್ಗೆ ಮಾತಾಡ್ತಾ ಇಲ್ಲ. ಸೈನ್ಸ್ನವರಿಗೂ ಅವರ ಆಲೋಚನೆ ಮಾಡಲ್ಲ. ಯಾಕಂದರೆ ಸೈನ್ಸನ್ನು ಅರ್ಥ ಮಾಡಬೇಕಂದ್ರೆ ನೀವು ಹಿಸ್ಟ್ರಿಯನ್ನು ಅದರ ಹಿಸ್ಟ್ರಿಯನ್ನು ಅರ್ಥ ಮಾಡಬೇಕು. ಫಿಲಾಸಫಿ ಆಫ್ ಸೈನ್ಸ್ ಅರ್ಥ ಮಾಡಬೇಕು. ಈಗೇನಾಗುತ್ತೆ, ಅದನ್ನೆಲ್ಲ ಬಿಟ್ಟು ನಾವು ಸೈನ್ಸ್ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಎಷ್ಟು ಸತ್ಯ ಕಂಡದ್ದು, ಸರಿಯಾಗಿ ಸೈನ್ಸ್ ಅರ್ಥ ಆಗಬೇಕು ಅಂತಿದ್ರೆ ಆ ಫಿಲಾಸಫಿ ಆಫ್ ಸೈನ್ಸ್ ಅದು. ನೀವು ಥಾಮಸ್ ಕುಲ್ನ ಪುಸ್ತಕ ತೆಗೆದು ನೋಡಿದರೆ ಗೊತ್ತಾಗ್ತದೆ ಸೈನ್ಸ್ನ ನಿಜವಾದ ಒಂದು ಸ್ಟ್ರಕ್ಚರ್ ಆಫ್ ಸೈನ್ಸ್ ಅಂತ ನಡೆಯಲು ಬರೆದ ಪುಸ್ತಕ, ಅಥವಾ ಇದು ಸ್ಟ್ರಕ್ಚರ್ಸ್ ಆಫ್ ಸೈಂಟಿಫಿಕ್ ರೆವಲ್ಯೂಷನ್ಸ್ ಅಂತೇಳಿ ಕುಲ್ ಬರೆದ ಪುಸ್ತಕ ತೆಗೆದು. ಅದು ಹೇಗಂದರೆ, ನೀವು ಸೈನ್ಸ್ ಅಂತ ಹೇಳುವಂಥದ್ದು ಒಂದು ಜ್ಞಾನ. ಅದು ಆ ಜ್ಞಾನ ಯಾವಾಗ ಹುಟ್ಟಿತ್ತು, ಎಲ್ಲಿ ಹುಟ್ಟಿತ್ತು, ಯಾಕೆ ಹುಟ್ಟಿತ್ತು, ಅದು ಹೇಗೆ ಬೆಳೀತು ಅಂತ ಹೇಳುವಂಥ ಚರ್ಚೆ. ಅದು ಇತಿಹಾಸದೊಳಗೂ ಸೇರುವಂಥದ್ದೇ. ಆದ ಕಾರಣ ಈ ಸಂಬಂಧ ಕಲ್ಪಿಸುವಂಥದ್ದು ಇದು ಎಲ್ಲಿಯೂ ಆರ್ಟಿಫಿಷಿಯಲ್ ಆಗಿ ಗ್ರಾಫ್ಟ್ ಮಾಡ್ತಾ ಇಲ್ಲ. ಇತಿಹಾಸ ಮತ್ತು ಸಾಹಿತ್ಯ ಅಂತ ಹೇಳುವಂಥದ್ದನ್ನು ಇದು ಎರಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಾಗಿದ್ದಾವೆ. ಅದರ ಒಳಗೆ ನಾವು ಸಂಪರ್ಕವನ್ನು ಏರ್ಪಡಿಸಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ಇದು ಆಗ್ತಾ ಇಲ್ಲ. ಅದು ಆಗಬಾರದು. ವಾಸ್ತವವಾಗಿ ಏನು ಅಂತ ಹೇಳಿದರೆ, ಜ್ಞಾನ ಒಂದಿದ್ದರೆ ಅದು ಜ್ಞಾನವನ್ನು ನಾವು ತುಂಡು ಮಾಡಿ ಖಂಡ ಮಾಡಿ ಅದನ್ನು ನಾವು ಕಲಿತಾ ಇರೋದು. ಯಾಕಂದರೆ ಜ್ಞಾನದ ಹರವು ಜಾಸ್ತಿ ಆದಾಗ, ಅದು ವಿಸ್ತಾರ ಜಾಸ್ತಿ ಆದಾಗ ನಾವು ಅದನ್ನು ಚಿಕ್ಕ ಪ್ರಮಾಣದಲ್ಲೇ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚು ನಮ್ಮ ಇದಕ್ಕೆ ಸಾಕಾಗುವುದು. ನಾಲೆಜ್ ಈಸ್ ಎಕ್ಸ್ಪ್ಲೋಡಿಂಗ್. ಆ ರೀತಿ ಎಕ್ಸ್ಪ್ಲೋಷನ್ ಆಗುವಾಗ ಏನು ಮಾಡಿ ಸಣ್ಣ ರೀತಿಯಲ್ಲಿ ನೋಡಿ ನಾವು ಕಲಿಬೇಕು. ಆದ ಕಾರಣ ನೋಡಿ ನಮ್ಮ ಸಿಲೆಬಸ್ ಆಗಲಿ ಹಾಗೆ. ಸಿಲೆಬಸ್ ಯಾವಾಗಲೂ ಚಿಕ್ಕದೇ. ಸಬ್ಜೆಕ್ಟ್ ಅಷ್ಟು ಚಿಕ್ಕದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಮ್ಮ ಮಿಸ್ಟೇಕ್ ಏನಾಗ್ತದೆ ಅಂತ ಹೇಳಿದರೆ, ಅದು ಚಿಕ್ಕದು ಅಂತ ನಾವು ನೆನೆಸ್ಕೊಂಡು ಅದೇ ಆಯಿತು. ಯಾಕಂದರೆ ಪರೀಕ್ಷೆಯಿಂದ ಆಯಿತು. ಅದರಲ್ಲಿ ಪರೀಕ್ಷೆ ಮಾಡಿಬಿಟ್ಟು ನಿಮಗೊಂದು ಡಿಗ್ರಿ ಸಿಗ್ತದೆ. ಮತ್ತೆ ನನಗೊಂದು ಎಮ್ಮೆ ಆಯಿತು. ಎಮ್ಮೆ ಹಾಲು ಸಿಕ್ಕೋದು, ಹಾಲು ಕೊಡುವುದೇ ಇಲ್ಲ, ಸೆಗಣಿ ಮಾತ್ರ ಹಾಕೋದದು. ಆಲೋಚನೆ ಮಾಡಿ, ನಾವು MA ಮಾಡಿ ಆದ ನಂತರ PhD ಆದ ನಂತರ ನಾವು ಎಷ್ಟು ಕಲ್ತುಕೊಂಡಿದ್ದೇವೆ ಅಂತ ಹೇಳುವಂಥ ಒಂದು ಇವ್ಯಾಲ್ಯುಯೇಷನ್ ನೀವೇ ಮಾಡಿಕೊಳ್ಬೇಕು. MA ಹಿಂದಿನ ಕಾಲಕ್ಕೆ ಏನಾಗಿದೆ ಅಂದರೆ ಬರೀ ಇದನ್ನು ಫೋಟೋ ಫ್ರೇಮ್ ಹಾಕಿ ಇಡುವುದಲ್ಲ. ಏನಾಗ್ತಿತ್ತು ಅಂದರೆ, ನಮ್ಮ ಕಾಲದಲ್ಲಿ ಮೈಸೂರಿನಲ್ಲಿ ಹೇಗಿತ್ತು ಅಂದರೆ, ಡಿಗ್ರಿ ತಗೊಳ್ಳುವಂಥದ್ದು ಈ ಗೌನ ಹಾಕಿಕೊಂಡು, ಕಪ್ಪು ಗೌನ ಹಾಕ್ಕೊಂಡು ಒಂದು ಡಿಗ್ರಿ ತೆಗೆದುಕೊಂಡು ಒಂದು ಫೋಟೋಗ್ರಾಫರಿಗೆ ಹೋಗಿ ಅಲ್ಲಿ ಫೋಟೋ ತೆಗೆಸ್ಬಿಟ್ಟು ಅದು ಫೋಟೋ ನಿಮ್ಮಲ್ಲಿ ಹಳಬರಲ್ಲಿ ಫೋಟೋ ಇರಬೇಕು. ಈಗ ನೋಡಿ, ನಿಮಗೀಗ ಕಾನ್ವೊಕೇಶನ್ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೆಲವರಿಗೆ ಕಾನ್ವೊಕೇಶನ್ ಆಗ್ತಾ ಇರ್ತದೆ. ಎಷ್ಟೋ ಜನರಿಗೆ ನಿಮಗೆ ಅಡ್ಮಿಷನ್ಗೆ ಇಲ್ಲ. ನಿಮಗೆ ಅಡ್ಮಿಷನ್ ಇದೆಯಾ? Can be a student get into your convocation? He cannot. ಎಲ್ಲಿವರೆಗೆ ಅಂತ ಹೇಳಿದರೆ PhD ಆದವನಿಗೆ ಸಮೇತ ಕಾನ್ವೊಕೇಶನ್ನಲ್ಲಿ ಅಲ್ಲಿ ಡಿಗ್ರಿ ಕೊಡಲಿಲ್ಲ ಮೈಸೂರಿನಲ್ಲಿ. ಯಾಕಂದರೆ 350 ಜನ ಇದು PhD ಸಿಕ್ಕಿದೆ ಒಂದು ವರ್ಷದಲ್ಲಿ. 350 ಮಾಸ್ ಪ್ರೊಡಕ್ಷನ್ ಆದಾಗೆ ನೀವು ಡಿಗ್ರಿ ಹೇಗೆ ಕೊಡ್ತೀರಾ? ಗವರ್ನರ್ ಹೇಗೂ ಮುದುಕರು, ಅವರಿಗೆ ನಿಂತು ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ವಾಸ್ತವವಾಗಿ ಹೇಳಿದ್ದು ನೀವು ನೋಡಿ. ಅದ ಕಾರಣ ಮುಖ್ಯ ಅಂತಂದ್ರೆ ನಿಮ್ಮ ಡಿಗ್ರಿಯೂ ಅಲ್ಲ, ಕಲಿತು ಏನು ನಿಮ್ಮಲ್ಲಿ ನೀವು ಏನು ಕಲ್ತಿದ್ದೀರಿ, ನಿಮ್ಮ ಆಲೋಚನೆಗಳು ಎಷ್ಟು ವಿಸ್ತಾರ ಆಗಿದೆ, ಇದನ್ನು ಆಲೋಚನೆ ಮಾಡಿ. ಆಗ ನಿಮಗೆ ಈ ಬೌಂಡ್ರಿಗಳಿದ್ದಾವ. ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿದೆ, ಇಲ್ಲಿ ಇದು ನಿಮ್ಮ ಕನ್ನಡ ಸಾಹಿತ್ಯ ಇಲ್ಲಿದೆ, ಇಂಗ್ಲೀಷ್ ಸಾಹಿತ್ಯ ಮತ್ತೊಂದು ಕಡೆ ಇಲ್ಲಿದೆ. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಷ್ಟೇ. ಜ್ಞಾನದ ಒಳಗೆ ಈ ಬೌಂಡ್ರಿಗಳಿದೆಯಲ್ಲ, ಬೇಲಿಗಳಿದೆಯಲ್ಲ, ಇವುಗಳು ಇಲ್ಲ.
ಈ ಬೇಲಿಗಳು ಹಾಕಿದ್ದು ನಾವೇ. ಈಗ ಬೇಲಿಗಳನ್ನು ನಾವೇ ಹಾಕ್ಕೊಂಡು ನಾವೇ ಅಲ್ಲಲ್ಲೇ ಮೇಯ್ದುಕೊಂಡು ಇದೇ ದೊಡ್ಡ ಸಂಗತಿ ಅಂತ ಮಾಡ್ತಾ ಇದ್ದಾವೆ ಅಷ್ಟೇ. ಇದರಲ್ಲಿ ತುಂಬ ಮಾತಾಡಲಿಕ್ಕಿದೆ, ಆದರೆ ಮಾತಾಡಲ್ಲ. ಯಾಕಂದರೆ ಎರಡನೇದೊಂದು ಇನ್ಸ್ಟಾಲ್ಮೆಂಟ್ ಇದೆ ನಿಮಗೆ. ಯಾಕಂದರೆ ಇದೊಂದು ದೊಡ್ಡ, ಅದೇ ಹೇಳಿದ್ದಲ್ಲ, ವಿವೇಕರಾಯವರು ಬರ್ತಾರೆ, ಅವರೊಟ್ಟಿಗೆ ಮಾತಾಡಬೇಕು. ಅದನ್ನು ನಾನು ಮತ್ತು ವಿವೇಕರಾಯ ತುಂಬ ಮಾತಾಡ್ತೇವೆ, ನಾವು ಹಳೆ ಫ್ರೆಂಡ್ಸ್. ಆದರೆ ಆ ಮಾತನ್ನು ನೀವು ಕೇಳಬೇಕಲ್ಲ, ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಆದ ಕಾರಣ ನಾನು ಹೆಚ್ಚು ಅದನ್ನು ವಿಷಯ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಎಷ್ಟು ವಿಷಯ ಅದರಲ್ಲಿ ಬರಲಿಕ್ಕಿರ್ಬೋದು, ಯಾಕಂದರೆ ಪ್ರಶ್ನೆಗಳಲ್ಲಿ ಎತ್ತುವಾಗ ಅದನ್ನು ಬರಲಿಕ್ಕಿರ್ಬೋದು. ಈಗ ಇನಾಗ್ರೇಷನ್ ಮಾಡುವಂಥದ್ದು ಒಂದು ಕೆಲಸ ಅಂತ ಒಂದಿದೆ. ಅದರ ಬಗ್ಗೆ ಇನಾಗ್ರೇಷನ್ ಮಾಡಿದ್ದಕ್ಕೆ, ದೀಪ ಹೊತ್ತಿಸಿದ್ದಕ್ಕೆ ಒಂದು ಮಾತಾಡಬೇಕು. ಅದನ್ನು ಮಾಡಿದ್ದೇನೆ. ನಮಸ್ಕಾರ. ಸುರೇಂದ್ರ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಇತಿಹಾಸ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಕೆಲಸಗಳನ್ನು ಮಾಡಿರುವ ನಮ್ಮವರು ಹಾಗೂ ಪ್ರಸ್ತುತ ಹಂಪಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಟಿ ಪಿ ವಿಜಯ ಅವರು, ಕನ್ನಡ ವಿಶ್ವವಿದ್ಯಾನಿಲಯದ ಚರಿತ್ರೆಯ ಸಂಪುಟದ ಪ್ರಧಾನ ಸಂಪಾದಕರಾಗಿ ಅವರು ನಿರ್ವಹಿಸಿದ ಕಾರ್ಯವನ್ನು ಇತಿಹಾಸದ ವಿದ್ಯಾರ್ಥಿಗಳು ಅನೇಕರು ನೀಡಿದ್ದೀರಿ. ನೀವು ಬಲ್ಲಿ ಆಧುನಿಕ ಚರಿತ್ರೆ, ಮೌಖಿಕ ಚರಿತ್ರೆ, ಐಡೆಂಟಿಟಿ ಹೋರಾಟ, ಚರಿತ್ರ ಲೇಖನಶಾಸ್ತ್ರ ತಜ್ಞತೆ, ಇವರ ತಜ್ಞತೆಯ ಕ್ಷೇತ್ರ ಚರಿತ್ರೆಯ ವಿಶ್ವಕೋಶ ಈಗಾಗಲೇ ಪ್ರಸ್ತಾಪಿಸಿದ ಹಾಗೆ ಏಕೀಕರಣೋತ್ತರ ಕರ್ನಾಟಕದಲ್ಲಿ ರೈತ ಚಳವಳಿಗಳು, ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ, ಕನ್ನಡ ರಾಷ್ಟ್ರೀಯತೆಯ ಪ್ರಶ್ನೆಗಳು, ರಾಜೇಂದ್ರ ನಾಮೆ ಮರುವುದು ಮೊದಲಾದ ಹಲವು ವಿಷಯಗಳಲ್ಲಿ ಇವರು ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾಡಿನ ಒಂದು ಮಹತ್ವದ ಹೆಸರು ಟಿ ಪಿ ವಿಜಯ್ ಅವರದ್ದು. ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅಧ್ಯಕ್ಷೀಯ ಮಾತುಗಳನ್ನು ನೀಡಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತೇನೆ. ನನಗೆ ಒಳ ಮಾಡಲ್ಪಟ್ಟ ಕೆಲಸ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸುರೇಂದ್ರ ಅವರು ಮಾತಾಡಿದ ಮೇಲೆ ನನಗೆ ಅನಿಸ್ತು, ಈ ರಂಗನ ಮುಂದೆ ಸಿಂಗ ನಿಲ್ತಾನಂತ. ಆದರೂ ಆ ಕೆಲಸ ಇದೆ. ಬಹುಶಃ ನಮ್ಮ 3 ಜನ ವಿದ್ಯಾರ್ಥಿಗಳು ನಾವು ಯಾರಿದ್ದೀವಿ, ಒಬ್ಬೊಬ್ಬರು ಕೆಲವು ವರ್ಷಗಳ ಅಂತರದಲ್ಲಿ ನಾವು ಸುರೇಂದ್ರ ಹತ್ರ ವಿದ್ಯಾರ್ಥಿಗಳಾದವು. ನಾನು ಅದರಲ್ಲಿ ಮಧ್ಯಮ. ಸೊ ನಾನು ನಿನ್ನೆ ಇಲ್ಲಿ ಬರದೆ ಬಹಳ ವರ್ಷಗಳಾಯಿತು, ಬಹುಶಃ 6-7 ವರ್ಷ ಆಯಿತು ಕಾಣುತ್ತೆ. ಮಲ್ಕಾರ್ನಿಂದ ಉದಯವ್ರು ಕರ್ಕೊಂಡು ಬರ್ತಾ ಇದ್ರು. ನನಗೆ ಪ್ರತಿ ಹೆಜ್ಜೆಗೂ ಕೂಡ ಒಂದು ಕೌತುಕತೆ. ರೋಡ್ ಇಷ್ಟಾಗಲಾಗ್ಬಿಟ್ಟಿದೆ, ಇನ್ಫೋಸಿಸ್ ಬಂದ್ಬಿಟ್ಟಿದೆ, ಇಲ್ಲಿ ಹೊಸ ರೋಡ್ ಆಗ್ತಿದೆ, 8 ಕೋಟಿ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ವಿಶ್ವವಿದ್ಯಾಲಯಕ್ಕೆ ಶೇಖಾಲಿ ರಸ್ತೆಯಲ್ಲಿ ದೊಡ್ಡ ಒಂದು ಇದು ಬಂದ್ಬಿಟ್ಟಿದೆ. ಜೊತೆಗೆ ಏನು ನೆನಪು ಅಂತ ಹೇಳಿದ್ರೆ, ನಾನು ಇನ್ನೂ ಇಲ್ಲಿ ವಿದ್ಯಾರ್ಥಿ ಆಗಿದ್ದೀನಿ ಅಂತ ಒಂದು ಭ್ರಮೆ. ನಾನು 2 ದಶಕ ಆಯ್ತು ಇಲ್ಲಿ ಬಿಟ್ಟು, 2 ದಶಕದಿಂದ ಜಾಸ್ತಿ ಆಯ್ತು. 2 ದಶಕದಿಂದ ಅಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲಿ ಬಂದಾಗ ಏನೋ ಅದೇ ಥರನೇ ಮನಸ್ಸು, ಅದೇ ಥರನೇ ಇದು. ಬಟ್ ಎಲ್ಲ ಚೇಂಜ್ ಆಗಿದೆ ಬಹಳ ಸಹಜವಾಗಿ. ನಾವು ಈ ಕಥೆಯಲ್ಲಿ ಬರೋ ಪಾತ್ರಗಳ ಥರ ಭೂತ ಆಗಿ ಬರ್ತಿದ್ದನು, ಪಿಶಾಚ ಆಗಿ ಬರ್ತಿದ್ದನು, ಅಥವಾ ವರ್ತಮಾನದ ಭಾಗ ಆಗಿ ಬರ್ತಾ ಇದ್ದನು ಅಂತ ಗೊತ್ತಾಗ್ತಿರಲಿಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನನ್ನನ್ನು ಇಲ್ಲಿಗೆ ಬರಮಾಡಿದಂತಹ ವಿಭಾಗದ ಮುಖ್ಯಸ್ಥರಾದಂತಹ ಹಾಗೂ ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಬಾರ್ಕೂರು ದೇವರೇ, ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವ ಡಾಕ್ಟರ್ ಕೆ ಎನ್ ಲೋಕೇಶ್ ಅವರೇ, ನನ್ನ ಪ್ರೀತಿಯ ಗುರುಗಳಾದ ಸುರೇಂದ್ರ ಅವರೇ, ಪ್ರೊಫೆಸರ್ ಚಿನ್ನಪ್ಪಗೌಡ ಅವರೇ, ಶಿವರಾಮ್ ಶೆಟ್ಟರೆ, ಸೋಮಣ್ಣ ಅವರೇ, ಅಶ್ವಥ್ ನಾರಾಯಣ ಅವರೇ, ಅಭಯ್ ಕುಮಾರ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಅನೇಕ ಸ್ನೇಹಿತರೆ, ಸಹೋದ್ಯೋಗಿಗಳೇ ಹಾಗೂ ಮಿತ್ರರೇ,
ಬಹಳ ವರ್ಷಗಳ ಕಾಲ ಇದನ್ನು ಒಂದು ಅಂತೇಳಿ ಭಾವಿಸಿದಂತಹ ದಿನಗಳು ಇತ್ತು. ಚರಿತ್ರೆ ಬೇರೆ, ಸಾಹಿತ್ಯ ಬೇರೆ ಅಂತ ತಿಳಿದುಕೊಳ್ಳದಂತಹ ಒಂದು ಸಂದರ್ಭ ಇತ್ತು. ನೇಷನ್ ಸ್ಟೇಟ್ಸ್ ನ ಡೆವಲಪ್ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ, ಶೈಕ್ಷಣಿಕ ಕಾರಣಗಳಿಗಾಗಿ ಇವೆರಡು ಶಿಸ್ತನ್ನ ಬೇರೆ ಬೇರೆಯಾಗಿ ಅಭ್ಯಾಸ ಮಾಡುವಂತಹ ಒಂದು 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 ವಿದ್ಯಮಾನ ಶುರು ಆಯಿತು. ಬಹುಶಃ ಆ ವಿದ್ಯಮಾನದ ಭಾಗಗಳಾಗಿ ನಾವೆಲ್ಲ ಕೂಡ ಇವತ್ತು ಒಂದೇ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ನೋಡೋಕೆ ಹೋದ್ರೆ ವಿಜ್ಞಾನ ಅಂತ ಹೇಳಿ ಕೂಡ ಬೇರೆ ಅನ್ಸಲ್ಲ. ಇವತ್ತು ನಮ್ಮ ಕ್ಲಾಸಿಕ್ ರೈಟಿಂಗ್ಸ್ಗಳನ್ನ ನೋಡಿದ್ರೆ, ಅದು ನಮ್ಮ ಶಿವರಾಮ್ ಕಾರಂತ ಇರ್ಬೋದು, ಕುವೆಂಪು ನೋಡಿದ್ರೆ ಅವ್ರು ಯಾವುದನ್ನು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾವ ಅಂಶವನ್ನು ಬಿಟ್ಟಿದ್ದಾರೆ? ಹೇಳುವ ಕ್ರಮಗಳಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಆಲೋಚನಾ ಕ್ರಮಗಳಲ್ಲಿ ಬೇರೆ ಅಂತ ಅನ್ಸೋದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಸ್ವಲ್ಪ ಸರಳೀಕೃತ ಆಗುತ್ತೆ. ಹಾಗಾದ್ರೆ ಹಿಸ್ಟ್ರಿ ಅವರ ಕಥೆಯನ್ನು, ಹಿಸ್ಟ್ರಿ ಅವರು ಯಾಕಾಗಿ ಈ ರೀತಿಯನ್ನ ಕೆಲಸ ಮಾಡ್ತಿದ್ದಾರೆ, ಯಾಕಾಗಿ ಈ ತರದ ಒಂದು ಡಿಸ್ಕೋರ್ಸು ಈಗ ಶುರು ಆಗಿದೆ, ಕಳೆದ 10-20 ವರ್ಷದಿಂದ ಯಾಕಾಗಿ ಶುರು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಭೌತಿಕ ವಿದ್ಯಮಾನಗಳನ್ನು ನಾವು ಸ್ವಲ್ಪ ನೆನೆಸ್ಕೊಳ್ಳೋದು ಉಚಿತ ಅಂತ ಅನ್ಸುತ್ತೆ ನನಗೆ. ಉದ್ದಿನೊಡೆ ವಾಸನೆ ಬರೋ ಹೊತ್ತಿಗೆ ಇಂಥ ಮಾತಾಡಬಾರ್ದು ಅಂತ ನನಗೆ ಗೊತ್ತಿದೆ. ಕಾಫಿ ಬಂದಿದೆ, ಉದ್ದಿನೊಡೆ ಬಂದಿದೆ. ಆದರೆ ಈ ಜಾಗದಲ್ಲಿ ಕೂತಿರೋ ಕಾರಣಕ್ಕೆ ಒಂದು 2-3 ನಿಮಿಷದಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಬಾಕಿ ಇರೋದು ಮಧ್ಯಾಹ್ನ ನನ್ನ ಪೇಪರ್ ಇದೆ, ಅಲ್ಲಿ ನಾನು ಅದನ್ನು ವಿವರವಾಗಿ ಹೇಳ್ತೇನೆ. ಯಾಕಂದರೆ ಮುಂದೆ ನಮ್ಮ ಮೇಷ್ಟ್ರ ಹಾಗೂ ಪ್ರೊಫೆಸರ್ ವಿವೇಕ್ ರೈ ಅವರದ್ದು ಸಂವಾದ ಇದೆ, ಅದು ಕೂಡ ನನಗೆ ಅರಿವಿದೆ. ಬಹಳ ಮುಖ್ಯವಾಗಿ ರೆಪ್ರೆಸೆಂಟೇಷನ್ನ ಸಮಸ್ಯೆ. ನಮ್ಮ ಸುರೇಂದ್ರ ಅವರು ಹೇಳಿದರು, ಸತ್ಯ ಒಂದೊಂದು ಹೇಳಿದ್ರೆ ಗಲಾಟೆ ಯಾಕೆ, ಮುಗಿದೋಗಿತ್ತಲ್ಲ. ಗುಪ್ತರದ್ದು ಮುಗಿದೋಗಿತ್ತು, ಟಿಪ್ಪು ಸುಲ್ತಾನ್ ಮುಗಿದೋಗಿತ್ತು, ಇನ್ಯಾರ್ದೊಂದು ಮುಗಿದೋಗಿತ್ತು. ಮೊದಲೊಂಥರ ಅದರ ನಂಬಿಕೆ ಇತ್ತು. ಹಿಸ್ಟಾರಿಯನ್ ಹೇಳ್ಬಿಟ್ಟಿದ್ದಾರೆ, ಖ್ಯಾತ ಚರಿತ್ರೆಕಾರರು ಹೇಳಿದ ಕಾರಣಕ್ಕೆ, ಖ್ಯಾತ ವಿಜ್ಞಾನಿಗಳು ಹೇಳಿರುವ ಕಾರಣಕ್ಕೆ ನಂಬಬೇಕಾದಂಥ ಸಿಚುವೇಶನ್ ಇತ್ತು. ಇವತ್ತು ಜನ ಹಾಗೆ ಯೋಚನೆ ಮಾಡಲ್ಲ. ಇತಿಹಾಸ ಅಂತಂದ್ರೆ ಯಾವ ರೀತಿಯಲ್ಲಿ ನನ್ನ ಇತಿಹಾಸ ರೆಪ್ರೆಸೆಂಟೇಷನ್ ಇದೆ ಅದರಲ್ಲಿ, ಅದೇ ಇಲ್ಲ. ಈಗ ಅಶೋಕ ಚಕ್ರವರ್ತಿ ಕಥೆ ಓದ್ತಾ ಇದ್ರೆ ಅದು ನನ್ನ ಚರಿತ್ರೆ ಆಗೋದು ಹೇಗೆ, ನನ್ನ ಪೂರ್ವಜರ ಚರಿತ್ರೆ ಆಗೋದು ಹೇಗೆ? ಸೊ ಹೀಗಾಗಿ ಏನಾಗುತ್ತೆ, ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು ಕೂಡ, ನಾವೆಲ್ಲರೂ ಸಮಾನರು ಅಂತ ಹೇಳಿ ಅಂತಂದ್ರು ಕೂಡ ನಾವು ಸಮಾನರು ಅಂತ ಆಗಲೇ ಇಲ್ಲ. ಆ ಪ್ರಜ್ಞೆ ನಿಧಾನಕ್ಕೆ ಜನರಿಗೆ ಅರ್ಥ ಆಗಲಿಕ್ಕೆ ಶುರು ಆಯಿತು. ಯಾಕೆ ಕೆಲವು ಜನರಿಗೆ ಮಾತ್ರ ಚರಿತ್ರೆ ಇದೆ, ಕೆಲವು ಜನರಿಗೆ ಮಾತ್ರ ಅವರ ಸಮುದಾಯನ ಓದಲಿಕ್ಕೆ ಫಂಡ್ಗಳು ಬರ್ತಾ ಇದ್ದಾವೆ, ಅದು ಉಳಿದವ್ರಿಗೆ ಯಾಕೆ ಬರ್ತಾ ಇಲ್ಲ? ಪಠ್ಯ ಪುಸ್ತಕಕ್ಕೆ ಹೋದ್ರೆ ಅಲ್ಲಿರತಕ್ಕಂಥದ್ದೇ ಬೇರೆ, ನಮ್ಮ ಊರಲ್ಲಿ ನಿಮ್ಮ ಅಜ್ಜಂದ್ರನ್ನೇ ಕೇಳಿದ್ರೆ ಅಲ್ಲಿರತಕ್ಕಂಥ ಚರಿತ್ರೆಯೇ ಬೇರೆ. ಇದು ಒಂದು ಪ್ರಶ್ನೆ. ಅದು ನಮಗೆ ಕೊಟ್ಟಿರೋ ಪುಸ್ತಕದಲ್ಲಿ ಚರಿತ್ರೆ ಓದ್ತಾ ಇದ್ದಾಗ ನಮ್ಗೆ ಯಾವತ್ತೂ ನಮ್ದು ಅನ್ಸೋದಿಲ್ಲ, ಅದಕ್ಕೆ ಮರ್ತೋಗುತ್ತೆ. ಗುಪ್ತರದ ವಿಷಯವನ್ನ ಚಾಲುಕ್ಯರಿಗೆ ಹೇಳೋದು, ಚಾಲುಕ್ಯರ ರಾಷ್ಟ್ರಕೂಟರಿಗೆ ಹೇಳೋದು, ಯಾಕಂದ್ರೆ ಅದು ನಮ್ದಲ್ಲ ಅಂತ ಆಗಿದೆ. ಏನು ಬರೋದು ನಡೀತದೆ. ನಾವು ಆರಂಭದಲ್ಲಿ ಬರೀತಿದ್ದೆ ಇಂಡಿಸಿಪ್ಲಿನ್ ಫೆಲೋ, ಇವೊಂದು ಆರ್ಥಿಕ ಉದ್ದೇಶ, ಆರ್ಥಿಕ ನೀತಿ ಬರೀತಂದ್ರೆ ಅವನು ಬರೀತಾನೆ, ಅವನು ರಾಜಕೀಯ ಕೇಳಿದ್ರೆ ಇವನು ಬರೀತಾನೆ ಅಂತ. ಯಾಕೆ ಬರಿಬೇಕು? ಅದ್ರ ಹಿಂದಿರತಕ್ಕಂಥ ಮರ್ಮ ಏನು? ಯಾರಿಗಾಗಿ ಬರಿಬೇಕು? ದೇಶಕ್ಕೊಂದು ಇತಿಹಾಸ ಬೇಕು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ, ರಾಜ್ಯಕ್ಕೆ ಒಂದು ಇತಿಹಾಸ ಇರಬೇಕು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದು ನಮ್ದೇ ಇರೋಲ್ಲ. ಹಾಗೆ ಅಂತ ಬಹಳ ಸಮುದಾಯಗಳು ಅದನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಬಹಳ ಆಶ್ಚರ್ಯದಲ್ಲಿ ಈ ತರದ ಸಿಚುವೇಶನ್ ಭಾರತದಲ್ಲಿ ಮಾತ್ರ ಅಲ್ಲ, ಆಫ್ರಿಕಾದ ಇತಿಹಾಸ ಬರೆಯುವಾಗಲೂ ಇದೇ ಪ್ರಾಬ್ಲಮ್ ಇದೆ. ಹಳೆಯ ಸಾಂಪ್ರದಾಯಿಕ ಚರಿತ್ರೆ ಬರೀಬೇಕಾದಾಗ ಆಕರಗಳು ಬೇಕು, ಆಕರಗಳಿಲ್ಲದೆ ಚರಿತ್ರೆ ಬರೀಲಿಕ್ಕೆ ಆಗಲ್ಲ. ಅದು ಒಂಥರ ಈ ನ್ಯಾಯಾಲಯದಲ್ಲಿ ಇದು ಕಟ್ಟಂಗೆ, ಸಾಕ್ಷಿ ಕೊಟ್ಟಂಗೆ, ಸಾಕ್ಷಿ ಇಲ್ಲದ್ರೆ ಹೆಂಗ್ ಬರೀತೀರಿ ಅಂತ. ಸೊ ಆ ಕಾರಣಕ್ಕಾಗಿ ಏನಾಯ್ತು, ಅಲ್ಲಿ ಆ ಥರದ ಆರ್ಕೈವಲ್ ಮೆಟೀರಿಯಲ್ಸ್ಗಳು ಲಭ್ಯತೆ ಬಹಳ ಕಡಿಮೆ. ಅದಕ್ಕಾಗಿ ಜನಪದವನ್ನ ಜನ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಜನಪದದ ಮೂಲಕ, ಆಂಥ್ರೋಪಾಲಜಿಕಲ್ ಸ್ಟಡೀಸ್ ಮೂಲಕ ಯಾರಿಗೆ ಯಾವ ಸಮುದಾಯಗಳಿಗೆ ಈ ಸಮುದಾಯಗಳಿಗೆ ಚರಿತ್ರೆ ಬೇಕು ಅಂತ ಚರಿತ್ರೆನೇ ಕಟ್ಟುವಂಥದ್ದು, ಯಾವ ದೇಶಗಳಿಗೆ ಚರಿತ್ರೆ ಇಲ್ಲ ಅಂತ ಹೇಳಿ ಭಾವಿಸಲಾಗಿತ್ತು ಅಂಥ ದೇಶಗಳಿಗೆ ಚರಿತ್ರೆಯನ್ನು ಕೊಡುವಂಥ ಕೆಲಸ ಶುರು ಆಯಿತು. ಹೀಗಾಗಿ ಸಾಹಿತ್ಯ ಮತ್ತು ಚರಿತ್ರೆ ಅಂತ ಹೇಳುವಂಥದ್ದು ಒಂದು ಒಡನಾಟದ ಒಂದು ಆಂತರಿಕ ಸಂಬಂಧಗಳಿಂದ ಹುಟ್ಕೊಳ್ತಾ ಬರುತ್ತೆ. ಹಾಗೆ ಅಂತಹ ಆಂತರಿಕ ಸಂಬಂಧಗಳಿಂದ ಬಿಟ್ಟು ಕೂಡ ಆಲೋಚನೆ ಮಾಡುವಂಥ ಪ್ರವೃತ್ತಿ ಕೂಡ ಕಾಣ್ತೇವೆ. ಈ ಸಂಕಥನಗಳನ್ನು ಮಧ್ಯಾಹ್ನದ ಮೇಲಿನ ಎಲ್ಲ ಸೆಷನ್ಗಳಲ್ಲಿ ನಾವು ಅಭ್ಯಾಸ ಮಾಡುವಂಥರಾಗೋಣ.
ಅದ್ರ ಬಗ್ಗೆ ಚರ್ಚೆ ಮಾಡುವಂತರಾಗೋಣ ಎನ್ನುವಂಥ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಚುಟುಕಾಗಿ ಅಧ್ಯಕ್ಷೀಯ ಭಾಷಣವನ್ನು ನಿರ್ವಹಿಸಿ ಮುಂದಿನ ಚಿಂತನ ಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರು. ಈ ಉದ್ಘಾಟನಾ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣವನ್ನು ನೀಡಿದ ಉದ್ಘಾಟಕರಾದ ಪ್ರೊಫೆಸರ್ ಬಿ ಸುರೇಂದ್ರ ರಾವ್ ಅವರಿಗೆ ವಿಚಾರ ಸಂಕೀರ್ಣದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರೊಫೆಸರ್ ವಿಜಯ ಪೂರ್ಣಚಂದ್ರಮಂಡ ಅವರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಬಂದು ಕೆಲ ಹೊತ್ತು ಉಪಸ್ಥಿತರಿದ್ದು ಶುಭದ ಮಾತುಗಳನ್ನಾಡಿದ ಕುಲಸಚಿವರಾದ ಪ್ರೊಫೆಸರ್ ಕೆ ಎಂ ಲೋಕೇಶ್ ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಈ ವಿಚಾರ ಸಂಕಿರಣವನ್ನು ಸಂಯೋಜಿಸಿದ ಪ್ರೊಫೆಸರ್ ಬಾರ್ಕೂರ್ ಉದಯ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಬಳಿಕ ನಡೆಯಲಿರುವ ಬೇರೆ ಬೇರೆ ವಿಚಾರಗೋಷ್ಠಿಗಳಲ್ಲಿ ತಮ್ಮ ವಿಚಾರವನ್ನು ಮಂಡನೆ ಮಾಡಲಿರುವ ಹಿರಿಯರು ಈ ಸಭಾಂಗಣದ ಮುಂಭಾಗದಲ್ಲಿದ್ದಾರೆ. ಅವರನ್ನು ಆಗಮಿಸಿರುವ ಪ್ರಾಧ್ಯಾಪಕ ಬಂಧುಗಳನ್ನು, ಸಂಶೋಧನಾ ವಿದ್ಯಾರ್ಥಿಗಳನ್ನು, ಎರಡೂ ವಿಭಾಗಗಳಿಂದ ಬಂದಿರುವ ಆಸಕ್ತ ವಿದ್ಯಾರ್ಥಿ ಬಂಧುಗಳನ್ನು, ದಾಖಲೀಕರಣ ನಡೆಸ್ತಾ ಇರುವ ಚಂದ್ರಶೇಖರ್ ಅವರನ್ನು ಎಲ್ಲರನ್ನೂ ಅತ್ಯಂತ ಗೌರವದಿಂದ ವಂದಿಸ್ತಾ ಈ ಉದ್ಘಾಟನಾ ಅವಧಿಯನ್ನು ಮುಗಿಸ್ತಾ ಇದ್ದೇವೆ.